ನಮಸ್ಕಾರ, ನಾನು ಕೆಜೆಹಳ್ಳಿ ಸುರೇಶ್. ಖಾರ ಪ್ರಶ್ನೆ ನೇರ ಉತ್ತರ, ಇದು ಮಂಥನ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಸೇತುರಾಮ್ ಅವರು ಬಂದಿದ್ದಾರೆ. ಅವರು ರಂಗ ನಿರ್ದೇಶಕರು, ನಟರು ಮತ್ತು ಲೇಖಕರು. ವಿಭಿನ್ನ ದೃಷ್ಟಿಕೋನದಲ್ಲಿ ನಾಟಕವನ್ನು ನಿರ್ದೇಶನ ಮಾಡುವಂಥ ಅಪರೂಪದ ನಿರ್ದೇಶಕರು ಮತ್ತು ಧಾರಾವಾಹಿಗಳು ಕೂಡ ನಿರ್ದೇಶನ ಮಾಡಿದ್ದಾರೆ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸೇತುರಾಮ್ ಅವರು ಅಂದರೆ ಒಂದು ರೀತಿ ನೇರವಾದಂಥ ವ್ಯಕ್ತಿಗಳು, ನಿಷ್ಠುರವಾದಂಥ ವ್ಯಕ್ತಿ ಅಂಥೇಳಿ ನಿಮ್ಮನ್ನು ಗುರುತಿಸ್ತಾರೆ. ಇದನ್ನು ಹೇಗೆ ನೀವು ಸ್ವೀಕಾರ ಮಾಡ್ತೀರಿ? ಕಲಾ ಪ್ರಕಾರದ ಭಾಗ ಆದಮೇಲೆ ನೇರ ಮತ್ತು ನಿಷ್ಠುರವಾಗಿರಬೇಕಾದ್ದು ನಾನು ಅನಿವಾರ್ಯ ಅನ್ನೋದಕ್ಕಿಂತ ಕರ್ತವ್ಯ ಅಂತಲೇ ಕರಿತೇನೆ. ಆದರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನನ್ನ ಹಾಗೆ ಕಲಾ ಪ್ರಕಾರದಲ್ಲಿ ತೊಡಗಿಸಿಕೊಂಡವರು ಅದನ್ನು ಬಿಟ್ಟು ಬೇರೆ ಯಾವುದೇ ವೃತ್ತಿಯನ್ನು ಅಂಟಿಕೊಂಡಿರೋದಿಲ್ಲ. ಬೇರೆ ವೃತ್ತಿ ಇಲ್ಲದೆ ಇದ್ದಾಗ ಏನಾಗುತ್ತೆ, ಕಲಾ ಪ್ರಕಾರದಿಂದಲೇ ಸಂಪಾದನೆ ಆಗಬೇಕು, ಜೀವನ ಆಗಬೇಕು. ಒಮ್ಮೆ ಸಂಪಾದನೆ ಆಗಬೇಕು, ಜೀವನ ಆಗಬೇಕು ಅಂತಿದ್ದಾಗಲೇ ಬೇರೆಯವರ ಬಗ್ಗೆ ಸ್ವಲ್ಪ ಮಾತಾಡಬೇಕಾದ್ರೆ ಸಂಯಮಗಳು ಇಟ್ಕೋಬೇಕಾಗತ್ತೆ. ಅಲ್ಲಿ ಇಲ್ಲಿ ವಶೀಲಿ ಹಿಡಿಬೇಕು. ಈ ತರಹದ್ದು ಅನಿವಾರ್ಯ ಆಗಿ ಹೋಗ್ತದೆ. ನಾನು ಬೇಸಿಕಲಿ ಕಲಾ ಪ್ರಕಾರಕ್ಕೆ ಅಮೆಚೂರ್. ಯಾಕಂದರೆ ವೃತ್ತಿಯಲ್ಲಿ ನಾನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೇರಿದ್ದೆ. ಆದಾಯ ತೆರಿಗೆ ಇಲಾಖೆಯಲ್ಲಿ ಇನ್ಸ್ಪೆಕ್ಟ್ರಾಗಿ ಸೇರಿ ಡೆಪ್ಟಿ ಕಮಿಷನರ್ ಹುದ್ದೆವರೆಗೂ ಬಂದು ನಂತರ ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡವನು. ಹಾಗಾಗಿ ನನಗೆ ಜೀವನಕ್ಕೆ ಒಂದು ಕೆಲಸ ಇತ್ತು, ಸಂಬಳ ಇತ್ತು. ಅದು ಎರಡೂ ಇದ್ದಾಗ ಕಲಾ ಪ್ರಕಾರದಲ್ಲಿ ನಾನು ಅಮೆಚೂರ್ ಆಗಿದ್ದರಿಂದ ಇಲ್ಲಿ ನಾನು ಕಟುವಾಗಿ ಮಾತಾಡಿದರೂ ಕೂಡ ತಡ್ಕೊಳ್ಳೋ ಚೈತನ್ಯ ಇತ್ತು ನನಗೆ. ಏನಾಗುತ್ತೆ ಅಂದರೆ, ಈಗ ನೀವು ಹೇಳಿದಾಗ ಕಲಾ ಪ್ರಕಾರಗಳಲ್ಲಿ ನೇರವಾಗಿ ನಿಷ್ಠುರವಾಗಿದ್ದರೆ ಅವಕಾಶಗಳು ಸಿಗೋದಿಲ್ಲ. ಮತ್ತು ಅವಕಾಶ ಒಂದೇ ಅಲ್ಲ, ನಾನು ಹೇಳೋದೇನಾಗುತ್ತೆ ಅಂತಂದರೆ ಮರ್ಜಿ ಹಿಡಿಬೇಕಲ್ವಾ. ಒಮ್ಮೆ ಮರ್ಜಿಗೆ ನಿಂತು ಕೂಡಲೇನೆ ಹೇಳಿದ್ದು ಕೇಳಬೇಕಾಗತ್ತೆ. ಆಮೇಲೆ ಈ ಕ್ಷೇತ್ರದಲ್ಲಿ ಅದನ್ನು ನಿರೀಕ್ಷೆ ಕೂಡ ಮಾಡ್ತಾರೆ. ನೀನೊಬ್ರು ನಮ್ಮನ್ನ ರೆಸ್ಪೆಕ್ಟ್ ಕೊಡಲಿ ಅಥವಾ ಕೈ ಮುಗಿಲಿ, ಕಾಲಿಗೆ ಬೀಳಿ ಅನ್ನೋ ಥರದ್ದು ಇಲ್ಲಿ ಬರುವ ಸಮಸ್ಯೆ ಅದೇ. ಈ ಹುಟ್ಟು ಮಹಾರಾಜರಾದರೆ ಅವ್ರಿಗೆ ಅಭ್ಯಾಸ ಆಗಿರುತ್ತೆ ಗೌರವ ಕೊಡೋದು. ಇವರೆಲ್ಲ ಆದ ಮಹಾರಾಜರುಗಳು, ಅಪರೂಪಕ್ಕೆ ಒಂದು ದಿನ ಮಹಾರಾಜರಾದವರು. ಇವರು ಎಲ್ರಿಗಿಂತ ಜಾಸ್ತಿ ಗೌರವವನ್ನು ಅಪೇಕ್ಷಿಸ್ತಾರೆ. ಮತ್ತು ಎರಡನೇ ನೀವು ಅರ್ಥ ಮಾಡ್ಕೋಬೇಕು, ಎಲ್ಲೋ ಒಂದು ಕಡೆ ಒಬ್ಬ ಆ್ಯಕ್ಟ್ರ್ ಆಗಲಿ ಅಥವಾ ಡೈರೆಕ್ಟರ್ ಆಗಲಿ ಅಥವಾ ರೈಟರ್ ಆಗಲಿ ಅವರ ಮನಸ್ಸಿನಲ್ಲಿ ಒಂದಿದೆ. ಕಲಾವಿದರಾದ್ವಿ ಅಂದರೆ ತಾವೇನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಅನ್ನಿಸ್ತಾರಲ್ಲ ಅವ್ರ ತಲೆಯಲ್ಲಿ. ಯಾರು ಮಾಡದ್ದನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋದಲ್ಲ, ಯಾರು ಮಾಡಬಾರದ್ದನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ಫೀಲಿಂಗ್ನಲ್ಲೇ ಇರ್ತಾರೆ. ಅಂದರೆ ಯಾರೋ ಒಂದು ಗೌರ್ಮೆಂಟ್ನಲ್ಲಿ LDCಗಿರುವಷ್ಟು ಒಂದು ಸಣ್ಣ ಅಹಂಕಾರವೂ ಕೂಡ ಇಲ್ಲಿರೋರ್ಗೆ ಇರೋದಿಲ್ಲ. ಯಾಕಂದರೆ ಏನೋ ಅವನ ವಾಸಿ ಅಟ್ಲೀಸ್ಟ್ ತಿಂಗಳಿಗೇನೋ ಒಂದು ಸಂಬಳ ಬರ್ತದೆ, ನಮಗಿಲ್ಲಿ ಅದು ಇಲ್ವಲ್ಲ. ಹಾಗಾಗಿ ಇವರು ಮರ್ಜಿ ಹಿಡಿಯೋದು ಮುಖ್ಯ ಆಗಿ ಹೋಗ್ತದೆ. ಇವರು ಮೆಚ್ಚಕ್ಕೆ ನಿಲ್ತಾರೆ. ನನಗೆ ಪ್ರಾಬಬಲಿ ಅದು ಅವಶ್ಯಕತೆ ಆಗಲಿಲ್ಲ. ಎರಡನೇದು, ಹೇಳಿ ಕೇಳಿ ಆದಾಯ ತೆರಿಗೆ ಇಲಾಖೆಯಲ್ಲಿ ಕೆಲಸದಲ್ಲಿದ್ದದ್ದು. ನಮ್ಮ ಆ್ಯಟಿಟ್ಯೂಡ್ಸ್ ಬದುಕಿನಲ್ಲಿ ನಾವು ಬೆಳೆದು ಬಂದ ವಾತಾವರಣದಲ್ಲಿ ಡಿಸೈಡ್ ಆಗಿರುತ್ತೆ. ಫ್ಯಾಮಿಲಿ ಏನಾಗಿತ್ತು, ನನ್ನ ಅಜ್ಜ ಮೇಷ್ಟ್ರು, ನನ್ನ ಸೋದರ ಮಾವ ಮೇಷ್ಟ್ರು. ಹಾಗಾಗಿ ಫ್ಯಾಮಿಲಿಯಲ್ಲಿ ಸ್ವಲ್ಪ ಮೇಷ್ಟ್ರುಗಳು ಜಾಸ್ತಿ. ಮೇಷ್ಟ್ರುಗಳು ಕೆಲವರು ಅನ್ಕೋಬೋದು ಇವರು ವಿಭಿನ್ನವಾಗಿ ಗುರುತಿಸ್ಕೊಳ್ಳೋದಕ್ಕೋಸ್ಕರ ಈ ಥರ ನೇರವಾಗಿರ್ತಾರೆ, ಈ ಥರದ ನೇರ ನಡೆನುಡಿ ಇರುತ್ತೆ ಅಥವಾ ಏನೋ ಆ ಥರದ್ದು ಒಂದು ರೀತಿ ವಿಭಿನ್ನವಾಗಿ ಗುರುತಿಸ್ಕೊಳ್ಳೋದು ಅನ್ನೋದಕ್ಕಿಂತ ಒಂದು ದಿನ ನೇರವಾಗಿದ್ದು ಬಿಡ್ಬೋದು. ವಿಭಿನ್ನವಾಗಿ ಗುರುತಿಸ್ಕೊಳ್ಳೋಕ್ಕೆ ಕಾಲವೂ ನೇರವಾಗಿರೋದು ಕಷ್ಟ ಅಲ್ವಾ. ಮತ್ತು ಎರಡನೇದು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸೇರಿದ ಮೇಲೂ ಕೂಡ ಒಂದು ಪ್ರಾಮಾಣಿಕತೆಯ ಒಂದು ಭಾಗವನ್ನು ಉಳಿಸಿಕೊಳ್ಳೋದು ನನ್ನ ಸಾಂಸಾರಿಕ ಪ್ರಜ್ಞೆಯಲ್ಲಿ ಬಂದಂಥದ್ದು. ಅಂದರೆ ನಾನು ಬೆಳೆದ ಬಂದ ವಾತಾವರಣದಲ್ಲಿ ಬೇರೆಯವರನ್ನ ಏನೋ ಕೇಳೋದು, ನನ್ನ ಅವಶ್ಯಕತೆಗೆ ಇದು ಬೇಕು ಅಂತ ಕೇಳೋದಿದೆಯಲ್ಲ, ಅದೊಂದು ಅವಮಾನದ ಸನ್ನಿವೇಶ. ಅಂದರೆ ನಾವೆಲ್ಲ ಬಂದವರು ಕೆಳ ಮಧ್ಯಮ ವರ್ಗದ ಕುಟುಂಬದವರು, ಈ ಬ್ರಾಹ್ಮಣಿಕಲ್ ಬ್ಯಾಕ್ಗ್ರೌಂಡಿಂದ ಬಂದದ್ದು. ಎಲ್ಲೋ ಒಬ್ಬ ಅಜ್ಜ ಪೂಜೆಗೆ ಪುನಸ್ಕಾರ ಮಾಡ್ಕೊಂಡಿದ್ರು, ಇನ್ನೊಬ್ಬ ಅಜ್ಜ ಮೇಷ್ಟ್ರಾಗಿದ್ದರು. ಹಾಗಾಗಿ ಇಲ್ಲಿ ಬೇಡುವುದು ಅನ್ನೋದು ಇರಲಿಲ್ಲ. ಈ ಥರದ ಮನೋಭಾವನೆ ನೀವು ಹೇಳಿದ ಹಾಗೆ ಪರಿಸರದಿಂದ ಬಂದಂಥದ್ದು, ಸಮಾಜವನ್ನು ನೋಡ್ತಾ 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 ಇಲ್ಲಿ ನಾನು ಹೇಗಿರಬೇಕು ಇಲ್ಲ ಪ್ರಜ್ಞೆ. ನಾನು ಹೇಳ್ತೀನಿ ಕೇಳಿ, ಪ್ರಜ್ಞೆ ನನಗನ್ಸಿದ ಮಟ್ಟಿಗೆ ಜೆನೆಟಿಕ್ಕೆ. ಮನುಷ್ಯನ ಪ್ರಜ್ಞೆ ಇದೆಯಲ್ಲ ಅದು ಜೆನೆಟಿಕ್ಕೆ. ಯಾವುದರಲ್ಲಿ ನಾನು ಕಂಫರ್ಟಬಲ್ ಆಗಿರ್ತೇನೆ ಅಂತ. ಇವಾಗ ನನ್ನದಲ್ಲದನ್ನು ಯಾವುದೋ ತೆಗೆದು ಜೋಬಿಗೆ ಹಾಕ್ಕೊಳ್ಳೋದ್ರಲ್ಲಿ ನಾನು ಕಂಫರ್ಟಬಲ್ ಆಗಿರ್ತೀನ ಬಿಡ್ತೀನ ಅನ್ನೋದು ನನ್ನ ಪ್ರಜ್ಞೆ ಅಲ್ವ. ಕೆಲವರು ಪ್ರಾಬಲಿ ಶರ್ಟಲ್ಲಿ 4 ಗುಂಡಿ ತೆಗೆದುಕೊಂಡು ಹೋಗೋದು ಅವ್ರಿಗೆ ಅದು 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 ಒಂದು ಥರ ಸೌಂದರ್ಯದ ಸಂಕೇತ ಅನ್ನಿಸ್ಬೋದು, ಅದೊಂದು ಪ್ರಜ್ಞೆಯ ಸಂಕೇತ ಅಲ್ವ. ಹಾಗೆ ನನಗೆಲ್ಲ ಈ ಪ್ರಾಮಾಣಿಕತೆ ಅನ್ನೋದು ಪ್ರಜ್ಞೆಯಲ್ಲಿ ಕೂತಿತ್ತು ಅಂತ ಕಾಣುತ್ತೆ. ಹಾಗಾಗಿ ಆದಾಯ ತೆರಿಗೆ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ದುಡಿದೆ. ಆದಾಯ ತೆರಿಗೆ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿದ್ದರೆ ಅವನ್ನ ಪ್ರಾಮಾಣಿಕ ಅಂತ ಯಾರೂ ಕರೆಯಲ್ಲ. ಬಹಳ ನೇರ ಮಾತಾಡ್ತಾನೆ, ನಿಷ್ಠೂರ ಮಾತಾಡ್ತಾನೆ ಅಂತಲೇ ಕರೆಯೋದು. ಯಾಕಂದರೆ ಸತ್ಯ ಮಾತಾಡ್ತೀರಿ, ಹಾಗಾಗಿ ಅದು ನಿಷ್ಠೂರ ಅಂತ ಆಗುತ್ತೆ. ವೃತ್ತಿಯಲ್ಲಿ ನಿಷ್ಠುರವಾದಿ ಅಂತ ಹಾಗನ್ನಿಸ್ಕೊಂಡೆ. ವೃತ್ತಿದ್ದು ಸಂಬಳ ಬರ್ತಾ ಇದ್ದದ್ರಿಂದ
ಕಲಾ ಪ್ರಕಾರಕ್ಕೆ ಬಂದದ್ದೇನು ಅಂದರೆ ಅಲ್ಲಿಯ ಪ್ರೆಷರ್ಗಳು, ಅಂದರೆ ಆ ಪ್ರೊಫೆಷನಲ್ ಇದ್ದಂತಹ ಕೆಲವು ಪ್ರೆಷರ್ಗಳಿದ್ವು. ಆಲ್ ಸೆಡ್ ಅಂಡ್ ಡನ್ ನೀವು ಯಾವುದೋ ಒಂದು ವ್ಯವಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ, ಆ ವ್ಯವಸ್ಥೆಯಲ್ಲಿ ಭ್ರಷ್ಟತೆ ಬಹಳ ಢಾಳಾಗಿತ್ತು, ಅದಕ್ಕೆ ಹೊಂದಿಕೊಳ್ಳೋದು ಕಷ್ಟ ಆಗ್ತಿತ್ತು, ಉಸಿರು ಕಟ್ಟಿಸ್ತಿತ್ತು. ಹಾಗಾಗಿ ನೂರಾರು ಜನರನ್ನು ಎದುರು ಹಾಕೋತಿದ್ದೆ, ಎಲ್ಲರ ಹತ್ರ ಜಗಳ ಆಡಿದ್ದೂ ಇದೆ. ಆ ಪ್ರೆಷರಿಂದ ಆಚೆಗೆ ಬರಲಿಕ್ಕೆ ಒಂದು ಜಾಗ ಬೇಕಿತ್ತು. ಹಾಗಾಗಿ ನಾನು ಥಿಯೇಟ್ರಿಗೆ ಬಂದೆ. ಹಾಗೆ ನೋಡಿದ್ರೆ ನಾನು ಸ್ಕೂಲು ಕಾಲೇಜಲ್ಲಿ ಥಿಯೇಟ್ರ್ ಕಡೆ ತಲೆ ಹಾಕಿದವನೇ ಅಲ್ಲ. ನನಗೆ ಸ್ಟೇಜ್ ಹತ್ತಿದ್ರೆ ಕೈಕಾಲು ನಡ್ಕೊ ಬರೋದು. ಹಾಗಾಗಿ ನಾನು ನಾಟಕ ಅಂತ ಮೊದಲನೇ ಸಾರಿ ಮಾಡಿದ್ದು ನನ್ನ 30ನೇ ವಯಸ್ಸಲ್ಲಿ. ಈಗ ನೀವು ಇನ್ಕಮ್ ಟ್ಯಾಕ್ಸಲ್ಲಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದಂಥ ತುಂಬ ನಿಷ್ಠುರವಾಗಿ ನೇರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಅನುಭವ ಇರುವಂಥವ್ರು, ಆನಂತರ ಈ ಕಲಾ ಪ್ರಕಾರದಲ್ಲೂ ಕೂಡ ಅದೇ ವ್ಯಕ್ತಿತ್ವವನ್ನು ಮುಂದುವರಿಸ್ಕೊಂಡು ಹೋಗ್ರಿ. ಈ ವ್ಯಕ್ತಿತ್ವದಿಂದಾಗಿ, ಈ ಥರದ ಮನೋಸ್ಥಿತಿಯಿಂದಾಗಿ ಎಲ್ಲೋ ಒಂದು ಕಡೆ ನಾನು ಯಾಕೆ ಹೀಗೆ ಮಾಡ್ತಾ ಇದ್ದೀನಿ, ಅಥವಾ ಇದರಿಂದ ನೀವು ಪಡ್ಕೊಂಡಿದ್ದಾದರೂ ಏನು, ಯಾಕೆ ಹೀಗೆ ಅಂತ ಅನಿಸಿಲ್ವಾ ನಿಮಗೆ? ಅದು ಅಲ್ಲ, ಹಾಗಲ್ಲ. ನೀವೇನು ಕಳ್ಕೊಳ್ಳದೇ ಇದ್ರೆ ಬದುಕಿನಲ್ಲಿ ಚಂದ ಅಲ್ವಾ? ಒಳ್ಳೆಯದನ್ನು ಕಳ್ಕೊಳ್ಳದೇ ಇರೋದು ಮುಖ್ಯನೇ ಹೊರತು ಕೆಟ್ಟದನ್ನು ಪಡ್ಕೊಳ್ಳೋದು ಹೇಗೆ ಮುಖ್ಯ ಆಗುತ್ತೆ? ಎರಡನೇದು, ಬದುಕಿನ ವಿಷಯಕ್ಕೆ ಬರೋಣ. 2 ಭಾಗ ಬೇಕು. ಒಂದು, ಬದುಕಿಗೆ ಹಣದ ಅವಶ್ಯಕತೆ ಇದೆ, ಅಂದರೆ ಒಂದು ಸಂಪಾದನೆಯ ಅವಶ್ಯಕತೆ ಇದೆ. ನನಗೆ ಇನ್ಕಮ್ ಟ್ಯಾಕ್ಸಲ್ಲಿ 30 ವರ್ಷ ಸರ್ವಿಸ್ ಆಗೋವರೆಗೂ ನಾನು ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಳ್ಳಿಲ್ಲ. ಯಾಕಂದರೆ ತಲೆಯಲ್ಲಿ ಸ್ಪಷ್ಟವಾಗಿತ್ತು, ಏನು ಜೀವನಕ್ಕೆ ಆಧಾರ ಅಂತ ಒಂದು ಪೆನ್ಷನ್ನು ಮತ್ತು ಒಂದು ಸೇವಿಂಗ್ಸ್ ಅಂತ ಆದರೆ ಮಿಕ್ಕ ಪ್ರಕಾರಗಳಲ್ಲಿ ಇಷ್ಟೇ ನಿಷ್ಠುರವಾಗಿ ಬದುಕಬಹುದು. ಇದರ ಮೇಲೆ ಡಿಪೆಂಡ್ ಆದರೆ ಬದುಕಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಅನ್ನೋದು ಗೊತ್ತಿತ್ತು. ಹಾಗಾಗಿ ನಾನು 30 ವರ್ಷ ಸರ್ವಿಸ್ ಆಗೋವರೆಗೂ ಡಿಪಾರ್ಟ್ಮೆಂಟ್ ಬಿಡಲಿಲ್ಲ. ಆದರೆ ಬಿಡುವ ತುರ್ತು, ಒಂದು ವೇಳೆ ನಿಮ್ಮ ಜೀವನಕ್ಕೆ ಭದ್ರತೆ ಇಲ್ದಿದ್ರೆ ನೀವು ಇಷ್ಟು ನಿಷ್ಠುರವಾಗಿ ಇರ್ತಿದ್ರಾ ಇಲ್ಲ ಅಂತ? ನಾನು ಅಲ್ಲೂ ಸೋಲ್ತಿದ್ದೆ, ಇಲ್ಲೂ ಸೋಲ್ತಿದ್ದೆ. ನಿಷ್ಠುರವಾಗಿ ಇರ್ತಿದ್ದೆ, ಆದರೆ ಈ ಸುಖ ಇರ್ತಿರಲಿಲ್ಲ. ಈಗ ನನಗೆ ಅವಶ್ಯಕತೆಗಳೇನಿಲ್ಲ, ಅಂದರೆ ಬದುಕನ್ನು ಚೆನ್ನಾಗಿ ನಡೆಸ್ತಾ ಇದ್ದೀನಿ. ವಾಸಕ್ಕೆ ಮನೆ ಇದೆ, ಖರ್ಚಿಗೆ ಹಣ ಇದೆ, ಅಂದರೆ ಸುಖ ಅನ್ನೋ ಡೆಫಿನೇಷನ್ಗೆ ಬೇಕಾದಂತಹ ಎಲ್ಲ ಆರ್ಥಿಕ, ಅಂದರೆ ಆ ಸ್ವಾವಲಂಬನೆ ಇದೆ ನನಗೆ. ಅದು ಇರ್ತಿರಲಿಲ್ಲ ಅಷ್ಟೇ. ಆದರೆ ಇದೆಲ್ಲದರ ಮಧ್ಯೆ ಹೇಳ್ತೀನಿ ಕೇಳಿ, ಕೆಲವು ದುರಂತಗಳನ್ನು ಹೇಳ್ತಾನೆ. ಸೀರಿಯಲ್ ಮಾಡಲಿಕ್ಕೆ ಅಂಥೇಳಿ ಡಿಪಾರ್ಟ್ಮೆಂಟ್ ಬಿಟ್ಟು ಬಂದಾಗ ನನ್ನ ತಲೆಯಲ್ಲಿದ್ದಿದ್ದು ಏನು ಗೊತ್ತಾ? ಆದಾಯ ತೆರಿಗೆ ಇಲಾಖೆಯಲ್ಲಿ ಕೆಲಸ ಮಾಡಿದ್ರ ಬಗ್ಗೆನೇ ಒಂದು ಗಿಲ್ಟಿತ್ತು. ನಾನಲ್ಲಿ ಏನು ದುಡಿಲಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಅಂಥ ಭ್ರಷ್ಟ ವ್ಯವಸ್ಥೆಯೊಟ್ಟಿಗೆ ನನ್ನ ಗುರುತಿಸ್ಕೊಂಡು 30 ವರ್ಷ ಕಳೆದ್ನಲ್ಲ ಅನ್ನೋದ್ರ ಬಗ್ಗೆನೇ ನನಗೆ ಗಿಲ್ಟಿತ್ತು. ಅಲ್ಲ, ದುಡಿಲಿಲ್ಲ ಅಂದರೆ ಸಂಪಾದನೆ ಮಾಡಲಿಲ್ಲ ಅನ್ನೋ ಥರದ ಅರ್ಥ ಅದಲ್ಲ. ಅಲ್ಲ, ದುಡಿಲಿಲ್ಲ ಅಂದರೆ ಅದೇ ಅರ್ಥ. ಸಂಬಳ ಬಿಟ್ಟು ಬೇರೆದನ್ನೇ ದುಡಿಮೆ ಅಂತ ಕರೆಯೋದಲ್ಲ ಈ ಪ್ರಪಂಚದಲ್ಲಿ. ಸಂಬಳನ ಯಾರು ದುಡಿಮೆ ಅಂತ ಕರೆದಿದ್ದಾರೆ? ಯಾರು ಕರೆದೇ ಇಲ್ಲ. ಸಂಬಳ ಏನೋ ಸುಮ್ಮನೆ ಬರುತ್ತೆ ಅಷ್ಟೇ, ಮಿಕ್ಕಿದ್ದೇ ದುಡಿಮೆ ಅಲ್ವ ಇವರಿಗೆ. ನಿಜವಾದ ದುಡಿಮೆ ಅದೇ ಅಂತ ನಿಜ ಅಲ್ಲ. ಪ್ರಪಂಚ ಅಂದ್ಕೊಂಡಿರೋದೇ ಹಾಗಲ್ವಾ? ಎಷ್ಟು ದುಡಿದಿದ್ದೀಯಾ ಅಂದರೆ ಏನು ಹೇಳಿ? ಕಟ್ಟಿದ ಗೊಂತು ಹಾಕಿದ ಹುಲ್ಲಲ್ಲ, ಅಲ್ಲಿ ಇಲ್ಲಿ ಮೇದದ್ದೆಷ್ಟು ಅಂತ. ಮನೆಯಲ್ಲಿ ಹಾಕಿದ ಮೇವು ಅಲ್ಲವೇ ಅಲ್ವಲ್ಲ ಅದು. ಇಲ್ಲಾದದ ಪ್ರಶ್ನೆ ಏನಂದರೆ, ಡಿಪಾರ್ಟ್ಮೆಂಟ್ ರಿಟೈರ್ ಆಗಿ ಬರಬೇಕಾದ್ರೆ ರಿಟೈರ್ಮೆಂಟ್ ತೊಗೊಂಡಾಗ ನನ್ನ ತಲೆಯಲ್ಲಿತ್ತು ಏನು ಅಂದರೆ, ಕಲಾ ಪ್ರಕಾರಕ್ಕೆ ಬರ್ತಾ ಇದ್ದೀನಿ, ಇದು ಸಾಹಿತಿಗಳ ಕ್ಷೇತ್ರ, ಕನಸುಗಾರರ ಕ್ಷೇತ್ರ, ಹಾಗಾಗಿ ಇಲ್ಲೆಲ್ಲರೂ ಸಭ್ಯರು. ಇಲ್ಲಿ ಇರುವಂತಹ ಪ್ರಾಮಾಣಿಕತೆಯ ಮಟ್ಟ ಇನ್ನೆಲ್ಲೂ ಇರಲ್ಲ. ಅವರು ಪೇಪರ್ ನಡೆಸ್ತಾ ಇದ್ದಾರೆ, ಮತ್ತು ಅಂತಂಥ ಸತ್ಯಗಳನ್ನು ಖಾರವಾಗಿ ಬರೀತಾರೆ. ಇವರು ಚಾನಲ್ ನಡೆಸ್ತಾ ಇದ್ದಾರೆ, ಇಂತಿಂಥ ಸತ್ಯನ ಮಾತಾಡ್ತಾರೆ, ಅವರು ಕಥೆ ಬರೀತಾರೆ, ಏನೇನು ಕಥೆಗಳು ಬರೆದಿದ್ದಾರೆ. ಇವೆಲ್ಲವೂ ತಲೆಯಲ್ಲಿ ಅದ್ಭುತವಾದ ಭ್ರಮೆ ಇತ್ತು. ನಾನು ಯಾವುದೋ ಒಂದು ಭ್ರಷ್ಟ ವ್ಯವಸ್ಥೆಯೊಟ್ಟಿಗೆ, ಅದು ಯಾವುದೋ ಒಂದು ಕಾಲದ ಇನ್ಕಮ್ ಟ್ಯಾಕ್ಸ್ ಒಟ್ಟಿಗೆ ಗುರುತಿಸ್ಕೊಂಡು 30 ವರ್ಷ ಕಳೆದು ಹಾಳು ಮಾಡಿದೆ ಅನ್ನೋ ಭ್ರಮೆಯಲ್ಲಿ ಆಚೆಗೆ ಬಂದೆ. ಬಂದ ಮೇಲೆ ಗೊತ್ತಾಯಿತು ಏನು, ಅಲ್ಲಿ ಸಭ್ಯರು ಇಲ್ಲಲ್ಲ. ಅಲ್ಲಿ ಅಟ್ಲೀಸ್ಟ್ ಒಂದು ಕಾನೂನಿನ ಚೌಕಟ್ಟಿತ್ತು. ಅಂದರೆ ಏನು ಅಂತಂದರೆ, ಅಲ್ಲಿ ತಿಂಗಳಿಗೆ ಎಷ್ಟು ಸಂಬಳ ಇರೋದ್ರಿಂದ ಹೊಟ್ಟೆ ಆದರೂ ತುಂಬ್ತಿತ್ತು. ಹಾಗಾಗಿ ಅವರು ಅಸಹ್ಯವಾದರೂ ಕೂಡ ಬಹಳ ಅಸಹ್ಯ ಆಗ್ತಿರಲಿಲ್ಲ. ಆದರೆ ಇಲ್ಲಿ ನೋಡಿದರೆ ಇದು ತೀರಾ ಹತ್ತತ್ತ. ಇಲ್ಲಿ ಬಂದ ನಂತರ ನನಗಾದದ್ದು ಮೊದಲ ಭ್ರಮ ನಿರಸನ ಏನು ಅಂತಂದರೆ, ಕ್ಷೇತ್ರ ಯಾವುದೇ ಇರಲಿ, ಅದು ಸಾಹಿತ್ಯದ ಕ್ಷೇತ್ರ ಇರ್ಬೋದು, ಸೀರಿಯಲ್ ಪ್ರಪಂಚ ಇರ್ಬೋದು, ನಾಟಕದ ಪ್ರಪಂಚ ಇರ್ಬೋದು, ಕಲಾವಿದರ ಪ್ರಪಂಚ ಇರ್ಬೋದು, ಹಾಗೆ ಸರ್ಕಾರದ ಹುದ್ದೆ ಇರಬಹುದು, ರಾಜಕೀಯ ಇರಬಹುದು, ಅಥವಾ ಪತ್ರಿಕೆ ಇರಬಹುದು, ಎಲ್ಲ ಕಡೆಯೂ ಆ ವ್ಯವಸ್ಥೆಯಿಂದ ಏನೂ ಅಲ್ಲ, ಅಲ್ಲಿ ಇರುವಂತಹ ಮನುಷ್ಯರಿಂದ ವ್ಯವಸ್ಥೆಯ ಯೋಗ್ಯತೆ ಬರುತ್ತೆ ಹೊರತು ವ್ಯವಸ್ಥೆಯಿಂದ ಮನುಷ್ಯನ ಯೋಗ್ಯತೆ ಬರೋದಿಲ್ಲ. ಸರ್, ನೀವು ರಂಗಭೂಮಿ ಮತ್ತು ಕಿರುತೆರೆಯ ಅನುಭವಗಳನ್ನ ನಾವು ಮಾತಾಡ್ತಾ ಇದ್ವಿ. ನೀವು ರಂಗಭೂಮಿ ಆಗಲಿ ಅಥವಾ ಕಿರುತೆರೆಯಲ್ಲಾಗಲಿ, ಕಿರುತೆರೆಯಲ್ಲೇ ಇರ್ಬೋದು, ಕಿರುತೆರೆಯಲ್ಲೇ ನೀವು ಸ್ವಲ್ಪ ಒಂದಷ್ಟು ಅಡ್ಜಸ್ಟ್ ಆಗಿದ್ರೆ, ಅವರ ಮರ್ಜಿಗೆ ಒಳಗಾಗಿದ್ರೆ ಇನ್ನೊಂದಷ್ಟು ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಸಿಗ್ತಾ ಇದ್ವಲ್ಲ ಅಂತ. ಇಲ್ಲ, ಮತ್ತೆ ನಾನು ಹೇಳೋದಷ್ಟೇ, ಅವಕಾಶ ಅಂದರೆ ಯಾವುದಕ್ಕೆ ಅವಕಾಶ ಸಿಗ್ತಿತ್ತು ಅಂತ. ಒಂದು ಇನ್ನೊಂದೊಂದಷ್ಟು ಸೀರಿಯಲ್ಗಳು ನಾನು ಒಂದು ಹೇಳಿದೆ, ಇನ್ನೊಂದಷ್ಟು ಸೀರಿಯಲ್ ಮಾಡ್ಬೋದಿತ್ತು, ಮಾಡಿ ಏನಾಗ್ತಿತ್ತು ಅಂತ. ನಂತರ ಇಲ್ಲಿ ಬರೋ ಪ್ರಶ್ನೆ ಎರಡೇ ನಾನು ನೋಡಬೇಕಾದ್ದು. ಹಣನೇ ಮಾಡೋದಾದರೆ
ನಾನು ಡಿಪಾರ್ಟ್ಮೆಂಟ್ ಬಿಟ್ಟಾಗ ಆದಾಯ ತೆರಿಗೆ ಇಲಾಖೆ ಬಿಟ್ಟಾಗ ನನಗೆ 54 ವರ್ಷ ವಯಸ್ಸು, ಇನ್ನೂ 6 ವರ್ಷ ಸರ್ವಿಸ್ ಇತ್ತು ನನಗೆ. ನಾನಿದ್ದದ್ದು ಡೆಪ್ಟಿ ಕಮಿಷನರ್ ಹುದ್ದೆನಲ್ಲಿದ್ದೆ. ಹಣನೇ ಮಾಡೋದಾದರೆ, ಹಣದ್ದೇ ಪ್ರಶ್ನೆ ಆಗಿದ್ದರೆ ಇಷ್ಟೊಂದು ಸರ್ಕಸ್ಸಿನ ಅವಶ್ಯಕತೆಯೇ ಇರಲಿಲ್ಲ ನನಗೆ. ಹಣ ಮಾಡ್ಬೋದಿತ್ತು, ಹಣದ್ದು ಪ್ರಶ್ನೆ ಇರಲಿಲ್ಲ. ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ನಿಮಗೆ ಹೇಳೋದಕ್ಕೇನೋ ಇದೆ, ಕೆಲವು ಸತ್ಯಗಳನ್ನು ಮಾತಾಡಲಿಕ್ಕಿದೆ, ಅದನ್ನು ಹೇಳೋದಕ್ಕೆ ಇದೊಂದು ಅವಕಾಶ, ಇದೊಂದು ಭೂಮಿಕೆಯಾಗಿ ಆರಿಸ್ಕೊಂಡಿತ್ತು ಅಂತ. ಕವಿಗೆ ಕವನ ಯಾಕೆ ಬರೀತಿ ಅಂತ ಕೇಳಿದ್ರೆ ತುರ್ತು ಅಷ್ಟೇ ಬರಿಬೇಕಾಗತ್ತೆ. ಕಥೆಗಾರನಿಗೆ ಕಥೆ ಯಾಕೆ ಬರೀತೀಯ ಅಂತಂದರೆ ಹೌದು, ಏನು ಬರೀದೆ ಸುಮ್ಮನೆ ಕೂತ್ಕೋಬೋದಲ್ಲ ಅಂತಂದರೆ ಅವನ ತುರ್ತಿಗೆ ಅವನು ಬರೀತಾನೆ. ಹಾಗಿದ್ರೆ ನೀವು ಈ ಕಲಾ ಪ್ರಕಾರವನ್ನು ಆಯ್ದುಕೊಂಡಿದ್ದೆ ಏನಾದರೂ ಅಲ್ಲ, ನಮ್ಮ ಸ್ವಂತದ ತುರ್ತೆ. ಬಹಳ ಜನ ಮಾತಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಸುಳ್ಳು ಹೇಳ್ತೀವಿ ಅಂತ ಅನ್ಸುತ್ತೆ. ಏನು ಅಂತಂದರೆ ಜನಕ್ಕೋಸ್ಕರ ಏನೋ ಮಾಡ್ತಾ ಇದ್ದೀವಿ ಅಂತ. ನನ್ನ ಸೀರಿಯಲ್ ಪ್ರಪಂಚದಲ್ಲೇ ಭಾಳ ಜನ ಹೇಳ್ತಾರೆ, ಅಯ್ಯೋ ನಾನು ಸೀರಿಯಲ್ ಮಾಡ್ತಿರೋದು ಯಾವುದಕ್ಕೋಸ್ಕರ, ನನ್ನ ನಂಬಿಕೊಂಡು 60 ಜನ ಇದ್ದಾರೆ ಅವರು ಹೊಟ್ಟೆ ಊಟಕ್ಕೆ ಅಂತ. ಖಂಡಿತ ಹೇಳ್ತೀನಿ ಕೇಳಿ, ನಾವೆಲ್ಲ ಮಾಡಿದ್ದು ನಮ್ಮ ಬೌದ್ಧಿಕ ಹಸಿವಿಗೆ ಅಥವಾ ದೇಹದ ಹಸಿವಿಗೆ. ನಾವು ಯಾರೂ ಯಾವುದನ್ನು ಬೇರೆಯವರ ಹಸಿವಿಗಾಗಿ ಮಾಡಲಿಲ್ಲ. ಹೆಂಡತಿ ಮಕ್ಕಳನ್ನು ಅಂಟಿಸ್ಕೊಳ್ಳೋದು ನಮ್ಮ ಹಸಿವಿಗಲ್ವಾ? ಹೌದು, ನಮ್ಮ ಹಸಿವಿಗೆ ಅವರನ್ನು ಅಂಟಿಸ್ಕೋತೇವೆ, ಹಾಗಾಗಿ ಅವರ ಹಸುವನ್ನು ನಾವು ನೋಡ್ತೀವಿ ಅಲ್ವಾ? ಪ್ರತಿಯೊಂದು ನಾವು ಮಾಡಿದ್ದು ನಮ್ಮ ಹಸುವಿಗೆ, ನನ್ನ ಬೌದ್ಧಿಕ ಅವಶ್ಯಕತೆಗಳಿಗಾಗಿ ನಾನು ಸೀರಿಯಲ್ಗೆ ಬಂದದ್ದು. ಕೇಳ್ಬೋದು, ನಾಟಕನೇ ಮಾಡ್ಬೋದಿತ್ತು, ಸೀರಿಯಲ್ ಯಾಕೆ ಮಾಡಿದೆ ಅಂತ. ಪ್ರಶ್ನೆ ಬಂದದ್ದಿಷ್ಟೇ. ನಾನು ನಾಟಕಕ್ಕೆ ಬಂದದ್ದೇ ಆಕಸ್ಮಿಕವಾಗಿ. 81ರ ಆಸುಪಾಸಿನಲ್ಲಿ ಡಿಪಾರ್ಟ್ಮೆಂಟ್ನಲ್ಲಿ ಯಾವುದೋ ರಿಕ್ರಿಯೇಷನ್ ಕ್ಲಬ್ ನಾಟಕ ನಡೀತಾ ಇತ್ತು. ನಾನು ಅವಾಗ ಸೆಕ್ರೆಟರಿ ಆಗಿದ್ದೆ. ಅದು ಯಾವುದೋ ಒಂದು ನಾಟಕ ಮಾಡಬೇಕು ಅಂದರು. ಅದು ಯಾವುದು ಕನ್ನಡ ರಾಜ್ಯೋತ್ಸವಕ್ಕೆ ಮಾಡೋದಕ್ಕೆ ಹೊರಟಿದ್ದು. ರಿಹರ್ಸಲ್ ಶುರುವಾಗಿ ಸ್ವಲ್ಪ ದಿನ ಆದಮೇಲೆ ಪ್ರಮುಖ ನಟ ಒಬ್ಬರು ಯಾವುದೋ ಕಾರಣಕ್ಕೆ ಬರೋಕ್ಕಾಗಲ್ಲ ಅಂತ ಕೈ ಕೊಟ್ಟರು. ಹಾಗಾಗಿ ದಾರಿ ಇರಲಿಲ್ಲ. ನಾನೇ ರಿಕ್ರಿಯೇಷನ್ ಕ್ಲಬ್ ಸೆಕ್ರೆಟರಿ. ನಾಟಕ ಬಹಳ ದೊಡ್ಡ ವಿಷಯ ಅಂತ ಅನಿಸೂ ಇರಲಿಲ್ಲ. ಹೋಗಿದ್ದಾಯಿತು, ಸ್ಟೇಜ್ಗೆ ಹೋಗಿದ್ದಾಯಿತು, ಮಾಡಿದ್ದಾಯಿತು, ಬಂದಾಯಿತು. ಎಲ್ಲೋ ಒಂದು ಕಡೆ ಒಂದು ಶೋ ಆದ ಮೇಲೆ ಮನಸ್ಸಿನಲ್ಲೊಂದದ್ದು ನನ್ನನ್ನು ನಾನು ಎಕ್ಸ್ಪ್ರೆಸ್ ಮಾಡಿಕೊಳ್ಳಿಕ್ಕೆ. ಅದಕ್ಕೆ ಮುಂಚೆ ಲಿಟ್ರೇಚರ್ ಭಾಳ ಓದ್ತಿದ್ದೆ. ಯಾಕಂದರೆ ಬೇಸಿಕಲಿ ನಾನೊಬ್ಬ ಓದುಗ. ಒಂದು ಕಾಲಕ್ಕೆ ನನಗೆ ಕಾಲೇಜ್ ಡೇಸ್ನಲ್ಲಿ ನನಗೆ ಕಾರಂತರನ್ನು ಬಹಳ ಪ್ರೀತಿಸಿದ್ದು. ಆ ಕಾರಂತರ ಬಗ್ಗೆ ಪ್ರೀತಿ, ಶಿವರಾಮ್ ಕಾರಂತರ ಬಗ್ಗೆ ಪ್ರೀತಿ ಇವತ್ತಿಗೂ ಹಾಗೆ ಉಳಿದಿದೆ. ನಂತರ ಓದಿದ್ದು ಆನಕ್ರು, ತಾರಾಸು, ಎಲ್ಲ ಬರಹಗಾರರು. ಆಮೇಲೆ ಇಂಗ್ಲೀಷ್ ಲಿಟ್ರೇಚರ್ದು ಸಾಕಷ್ಟು ಪರಿಚಯ ಆಗಿತ್ತು. ಹಾಗಾಗಿ ನಾನು ಮುಖ್ಯ ಓದುಗನಾಗಿದ್ದೆ. ಅಂದರೆ ನನ್ನ ಪುಸ್ತಕದ ವೇಳೆಯಲ್ಲಿ ಪುಸ್ತಕಗಳನ್ನು ಓದ್ತಿದ್ದೆ. ಬಹಳ ಸಾಹಿತ್ಯದ ಪರಿಚಯ ಆದದ್ದು ನನಗೆ ಬರಹಗಾರನಾಗಿ ಅಲ್ಲ, ನಾನು ಕಲಾವಿದನಾಗಿ ಸಾಹಿತ್ಯ ಪರಿಚಯ ಮಾಡ್ಕೊಳ್ಳಿಲ್ಲ, ನಾನು ಬರೀ ಓದುಗನಾಗಿ ಪರಿಚಯ ಮಾಡ್ಕೊಂಡಿದ್ದೆ. ಅದರ ಬಗ್ಗೆ ಸಂತೋಷ ಇತ್ತು. ಎಲ್ಲೋ ಒಂದು ಕಡೆ ಅಕಸ್ಮಾತ್ ನಾಟಕಕ್ಕೆ ಬಂದೆ. ನಂತರ ಅಮೆಚೂರ್ ಥಿಯೇಟ್ರಿಗೆ ಬಂದೆ. ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕಾಗ್ತಿತ್ತು. ನಿಧಾನವಾಗಿ 81ರ ಹೊತ್ತಿಗೆ ಕನ್ನಡ ಥಿಯೇಟ್ರು ಒಂದು ಪೀಕ್ ಮುಟ್ಟಿ ಇಳಿಯೋ ಪರಿಸ್ಥಿತಿ ಬಂದಿತ್ತಾಗಲೇ. 84, 85, 86ರ ಹೊತ್ತಿಗೆ ಏನಾಗಿತ್ತು ಅಂತಂದರೆ ಸರ್ಕಾರದ ಹಣ ಬರಲಿಕ್ಕೆ ಶುರುವಾಯಿತು. ಸರ್ಕಾರದ ಹಣ ಬರ್ತಾ ಇದ್ದ ಹಾಗೆ ಏನಾಯಿತು ಅಂತಂದರೆ ಕಾಂಟ್ರಾಕ್ಟ್ರುಗಳ ಸೃಷ್ಟಿ ಜಾಸ್ತಿ ಆಗೋಯಿತು. ಫೈನಲಾಗಿ ಏನಾಗುತ್ತೆ, ಒಮ್ಮೆ ಸರ್ಕಾರದ ಹಣ ಬರ್ತಾ ಇದ್ದ ಹಾಗೆ ಅದರಲ್ಲಿ ಒಂದು ಪರ್ಸೆಂಟೇಜ್ ವಾಪಸ್ ಕೊಡಬೇಕು ಅನ್ನೋದು ಆ ಕಾಲದಿಂದ ಈ ಕಾಲದವರೆಗೂ ಅದು ಜನಜನಿತವಾದ ವಿಷಯ. ಇದನ್ನು ಪ್ರೂವ್ ಮಾಡುವಂತ ಯಾರಾದರೂ ಹೇಳಿದ್ರೆ ಯಾರೂ ಪ್ರೂವ್ ಮಾಡೋಕ್ಕಾಗಲ್ಲ. ಅಂದರೆ ಯಾರೂ ದಾಖಲೆ ಕೊಡಲ್ಲ. ಹೆಂಗೆ ಪ್ರೂವ್ ಮಾಡ್ತೀರಾ? ನಾನೇ ಕೊಟ್ಟಿದ್ದೀನಿ ವಾಪಸ್ಸು ಅಂದರೂ ನಾನು ಪ್ರೂವ್ ಮಾಡೋಕ್ಕಾಗಲ್ಲ. ಹಾಗಾಗಿ ಏನಾಗುತ್ತೆ, ಸರ್ಕಾರದ ಹಣ ಅಂದ್ಕೊಳ್ಳೆ ಒಂದು ಸ್ವಲ್ಪ ವಾಪಸ್ ಕೊಡೋದು ಅಂತ ಬರುತ್ತೆ. ಹಾಗಾಗಿ ಅದು ಬರೀ ಬಿಲ್ಲುಗಳ ವ್ಯವಹಾರ ಆಗಿ ನಾಟಕ ಸೈಡ್ಲೈನ್ ಆಗುತ್ತೆ. ಎಲ್ಲೋ ಒಂದು ಕಡೆ ಸರ್ಕಾರ ಕೊಡುವಂಥ ಅನುದಾನನೇ ಒಂದು ರೀತಿ ಈ ರಂಗಭೂಮಿಗೆ ದೊಡ್ಡ ಒಂದು ಹಾಗಲ್ಲ. ಬೇಸಿಕಲಿ ನಾನು ಏನಾಗುತ್ತೆ ಅಂತ ನಾನು ಹೇಳ್ತೀನಿ ಕೇಳಿ. ಬಡವರಿಗೆ ಅನ್ನ ಕೊಡಬೇಕು, ಸರಿ. ಎಲ್ಲರಿಗೂ ಅನ್ನ ಕೊಟ್ಟರೆ ಏನಾಗುತ್ತೆ, ಎಲ್ಲರೂ ಬಡವರಾಗೆ ಇರ್ತಾರೆ. ನೀವು ಸ್ವಂತದ ದುಡಿಮೆಯನ್ನೇ ಎಕ್ಸ್ಪೆಕ್ಟ್ ಮಾಡದೆ ಕೊಡ್ತೀರ ನೋಡಿ, ತಪ್ಪಾಗತ್ತಲ್ವ? ಎಲ್ಲೋ ಒಂದು ಕಡೆ ನಾವು ಸಾಕುವ ಚೈತನ್ಯಕ್ಕೆ ಸರ್ಕಾರ ಬರಬಾರ್ದು. ಸರ್ಕಾರ ಏನಿದ್ರು ನೋಡಿಕೊಳ್ಳುವ ಚೈತನ್ಯ ಬೇಕು, ಸಾಕುವ ಚೈತನ್ಯ ಅಲ್ಲ. ಎಲ್ಲೋ ಒಂದು ಕಡೆ ಸರ್ಕಾರದ ಕಾಸು ಬರ್ತಾ ಇದ್ದ ಹಾಗೆ ನಾಟಕಗಳು ಮಾಡ್ತಾ ಇದ್ದ ನಾಟಕಗಳು ಪ್ರೇಕ್ಷಕರನ್ನು ಸೆಳೆದದ್ದು ಕಮ್ಮಿ ಆಯಿತು. ಸಾಮಾನ್ಯವಾಗಿ ನಾಟಕರಂಗ ಬದುಕಬೇಕಾದ್ರೆ ಪ್ರೇಕ್ಷಕರಿಂದ ಬದುಕಬೇಕು. ಆದರೆ ಇವತ್ತು ನಾಟಕರಂಗ ಬದುಕ್ತಾ ಇರೋದು ಎಲ್ಲಿಂದ ಗೊತ್ತಾ? ಸರ್ಕಾರದ ಅನುದಾನದಿಂದ. ಹಾಗಾಗಿ ಪ್ರೇಕ್ಷಕನೇ ಇಲ್ಲದೆ ಯಾರಿಗೆ ನಾಟಕ ಮಾಡ್ತಾ ಇದ್ದೀವಿ ನಾವು? ಈ ದುರಂತ ಇದ್ದದ್ದರಿಂದ ಡಿಪಾರ್ಟ್ಮೆಂಟ್ ಬಿಟ್ಟಾಗ ನಾನು ಫಸ್ಟ್ ಬಂದದ್ದು ಸೀರಿಯಲ್ ಮಾಡಲಿಕ್ಕೆ. ಎಸ್, ಆ ವಿಚಾರವಾಗಿ ಮಾತಾಡೋಣ. ಇನ್ನು ನಿಮ್ಮ ಬರವಣಿಗೆ ವಿಚಾರಕ್ಕೆ ಬರೋದಾದರೆ ತುಂಬ ಪ್ರಖರವಾಗಿ ಬರವಣಿಗೆಯನ್ನು ಬರೆಯೋದಕ್ಕೆ ಆ ಥರದೊಂದು ಪ್ರಖರವಾದ ದಿಟ್ಟವಾದ ಒಂದು ಮಾರ್ಮಿಕವಾದ ಬರಹ ನಿಮ್ಮದು. ಆದರೆ ನಿಮ್ಮ ಬರಹ ತುಂಬ ತಡವಾಗಿ ಶುರುವಾಯಿತು ಅಂತ ಅನಿಸುತ್ತೆ. ಯಾಕೆ? ಸರ್ಕಾರದ ಹುದ್ದೆಲಿದ್ದಾಗ ಬರಿಬೇಕು ಅಂತ ಅನ್ನಿಸ್ಲೇ ಇಲ್ಲ. ಅಂದರೆ ಕೆಲಸಕ್ಕೆ ತೊಂದರೆ ಆಗುತ್ತೆ ಅಂತ? ಕೆಲಸಕ್ಕೆ ತೊಂದರೆ ಅನ್ನೋ ಪ್ರಶ್ನೆ ಅಲ್ಲ, ಪುರ್ಸೊತ್ತಿಲ್ಲ. ನಾನು ಬಂದದ್ದೇನಾಯಿತು, 81ರಿಂದ 87ನೇ ಇಸ್ವಿವರೆಗೂ ನಾಟಕ ರಂಗದಲ್ಲಿ ಬ್ಯುಸಿಯಾಗಿದ್ದೆ. ಆಗ ಬರೀ ನಟನಾಗಿದ್ದೆ.
ಅಟೋದ್ಗಾಲ ನಾಟಕ ರಂಗ ಮೇಲಿನ ಸ್ಥಿತಿಯಿಂದ ಕೆಳಗೆ ಬಂದು ನಾನು ಇತ್ತೀಚೆಗೆ ಒಂದು ಲೇಖನ ಬರೆದೆ. ಏನಾಗಿತ್ತು ಅಂದರೆ ಮೇಲಿಂದ ಸ್ಥಿತಿಯಿಂದ ಕೆಳಗೆ ಹೇಗೆ ಬಂತು ಅಂತಂದರೆ, ನಾಟಕದಲ್ಲಿ ಮೊದಲು ನಾನು ಸೇರಿದಾಗ 100ರಲ್ಲಿ 10 ಜನ ಕುಡುಕರಾಗಿದ್ದರು. ನಾನು ಬಿಡೋ ಹೊತ್ತಿಗೆ 100ರಲ್ಲಿ 99 ಜನ ಕುಡುಕರಾಗಿದ್ದರು. ಹಾಗಾಗಿ ನಾಟಕ ರಂಗದಲ್ಲಿ ಜನ ಆರ್ಟಿಸ್ಟ್ಗಳು ಕಲ್ತದ್ದು ಕುಡುತ್ತವೇ ಹೊರತು ನಾಟಕವಲ್ಲ ಅನ್ನೋ ಸ್ಥಿತಿ ಆಗಿ ಹೋಗಿತ್ತಲ್ಲಿ. ಮತ್ತು ಎರಡನೇದು ಏನಾಗಿತ್ತು ಹೇಳ್ತೀನಿ ಕೇಳಿ. ಎಲ್ಲೋ ಒಂದು ಕಡೆ ಈ ಸರ್ಕಾರದ ಹಣ ಬರ್ತಾ ಇದ್ದ ಹಾಗೇನೆ ಅಲ್ಲಿಂದ ಹಣ ತೆಗೆಯುವುದೇ ಹೇಗೆ ಅನ್ನೋದು ಮುಖ್ಯ ಆಯ್ತೇ ಹೊರತು ನಾಟಕ ಮಾಡುವುದೇ ಹೇಗೆ ಮುಖ್ಯ ಆಗಲಿಲ್ಲ. ಹಾಗಾಗಿ ಎಲ್ಲರೂ ನಾಟಕವನ್ನು ಬಿಟ್ಟು ಹಣದ ಹಿಂದೆ ಬಿದ್ದಾಗಿತ್ತು. ಆ ಸಮಯದಲ್ಲಿ ನನಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂತ ಪ್ರಮೋಷನ್ ಬಂತು. ಥಿಯೇಟ್ರ್ ಅದಾಗಲೇ ನೆಲ ಕಚ್ಚಿತ್ತು. ನನಗಿಲ್ಲಿ ಮಾಡೋದಕ್ಕೇನು ತೋಚಲಿಲ್ಲ. ಹಾಗಾಗಿ ವೃತ್ತಿಯಲ್ಲಿ ಬ್ಯುಸಿ ಆದವ ಮತ್ತು ಏನನ್ನೂ ಬರೀಲೇ ಇಲ್ಲ. 2007ರಲ್ಲಿ ಮಂಥನ ಸೀರಿಯಲ್ ಮಾಡಬೇಕು ಅಂತ ತಲೆಯಲ್ಲಿ ಬಂದು ಅದೊಂದು ಕಾಂಟ್ರಾಕ್ಟ್ ಸಿಕ್ಕಿದ್ದರಿಂದ ಕೆಲಸ ಬಿಟ್ಟು ಆಚೆಗೆ ಬಂದೆ. ಇದೊಂದು ಅವಕಾಶ ಇದೆ, ಇಲ್ಲಿ ನಾನು ಗುರುತಿಸ್ಕೋಬೋದು ಅಂತ. ಮೊದಲ ಬಾರಿ ಬರೆದದ್ದು ಮಂಥನ ಸೀರಿಯಲ್ಗೆ 2007ರಲ್ಲಿ. ಅದು ಅನಿವಾರ್ಯವಾಗಿ, ಅಂದರೆ ನನ್ನದೇ ಸ್ವಂತ ಸೀರಿಯಲ್ಲು. ಬೇರೆ ಯಾರ ಕೈಲೋ ಸ್ಕ್ರಿಪ್ಟ್ ಬರೀರಿ ಅಂತ ಒಂದು 3-4 ಜನನ ಕೂರಿಸ್ಕೊಂಡೆ. ನಾನು ಹೇಳೋದು ಅವ್ರಿಗೆ ಬರೀಲಿಕ್ಕೆ ಆಗಲಿಲ್ಲ. ಹಾಗಾಗಿ ಆ ತುರ್ತಿಗೆ ನಾನೇ ಬರೆದೆ. ಹಾಗಾಗಿ ಮೊದಲ ಸಾರಿ ಬರಹದ ಪ್ರಯತ್ನ ಮಾಡಿದ್ದೇ ಮಂಥನದಲ್ಲಿ. ನಿಮ್ಮ ನಾಟಕಗಳನ್ನು ಮತ್ತು ಸೀರಿಯಲ್ಗಳಲ್ಲಿ ಬರುವಂತಹ ಪಾತ್ರಗಳನ್ನು ನೋಡಿದಂತಹ ಪ್ರೇಕ್ಷಕರು ಅವರ ಪ್ರೇಕ್ಷಕರ ಅನಿಸಿಕೆ ಏನಂದರೆ, ಸೇತುರಾಮ್ ಅವರ ನಾಟಕ ಆಗಲಿ ಅಥವಾ ಸೀರಿಯಲ್ಲೇ ಆಗಲಿ ಅಲ್ಲಿ ಬರುವಂಥ ಪಾತ್ರಗಳು ಒಂದು ರೀತಿ ಒಂದೇ ಥರವಾಗಿರ್ತವೆ, ಅದು ಒಂದು ಶೈಲಿಯಲ್ಲಿ ಒಂದು ರೀತಿ ಒಂದೇ ಥರದಲ್ಲೇ ಮಾತಾಡ್ತವೆ ಅಂತ, ಒಂದು ವಿಷಯವನ್ನೇ ಮಾತಾಡ್ತವೆ ಅನ್ನುವಂಥದ್ದು. ಹೌದು, ಇದು ಒಂದಿದೆ. ನಾನು ಹೇಳ್ತೀನಿ ಕೇಳಿ. ಮಂಥನ ಸೀರಿಯಲ್ ಬರೆದು ಕೂಡಲೇ ಮೊದಲಿಗೆ ಎಲ್ಲರೂ ಕಂಪ್ಲೇಂಟ್ ಮಾಡಿದ್ದು, ಎಲ್ಲರೂ ಅಂದಾಗ ಇದನ್ನು 2 ಭಾಗ ಮಾಡ್ಕೊಳ್ಳೋಣ. ಒಂದು ಸೀರಿಯಲ್ ಪ್ರಪಂಚದಲ್ಲಿ ಇರುವವರು, ಎರಡನೇದು ಸ್ಪೆಕ್ಟೇಟರ್ ಪ್ರಪಂಚದವರು. ಅನ್ಫಾರ್ಚುನೇಟ್ಲಿ ನಮ್ಮ ಸೀರಿಯಲ್ ಪ್ರಪಂಚದಲ್ಲಿರೋರು ಮತ್ತು ಫಿಲ್ಮ್ ಪ್ರಪಂಚದಲ್ಲಿರುವವರೆಲ್ಲ ಡಿಸ್ಕಷನ್ನಲ್ಲಿ ಅದ್ಭುತವಾದ ಡಿಸ್ಕಷನ್ ಮಾಡುವವರು. ಇಲ್ಲಿವರೆಗೂ ನೀವು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾರನ್ನಾದ್ರೂ ಕರೆದು ಕೂರಿಸ್ಕೊಂಡು ಹೇಳಿ ಒಂದು ಸ್ಕ್ರಿಪ್ಟ್ ಹೇಳು ಅಂತ ಹೇಳಿ ಅದ್ಭುತವಾಗಿ ಕಥೆ ಹೇಳ್ತಾರೆ. ಇಂಥ ಫಿಲ್ಮು ಸಕ್ಸಸ್ಫುಲ್ ಫಿಲ್ಮ್ ಅಂತಾನೆ ಮಾಡ್ತಾರೆ. ಆದರೆ 10 ವರ್ಷದಲ್ಲಿ ಯಾವ ಫಿಲ್ಮು ಸಕ್ಸಸ್ ಆಗಿಲ್ಲ, ಎಲ್ಲ ನೆಲಗಚ್ಚಿವೆ. ಹಾಗೆಯೇ ಸೀರಿಯಲ್ ವಿಷಯ ಮಾತಾಡಿದಾಗಲೂ ಕೂಡ ಅದ್ಭುತವಾಗಿ ಮಾತಾಡ್ತಾರೆ. ಆದರೆ ಒಳ್ಳೆ ಸೀರಿಯಲ್ ಎಷ್ಟು ಮಾಡ್ತೀವೋ ಅದು ಮುಖ್ಯ ಆಗ್ತದೆ. ಇದು ಸೀರಿಯಲ್ ಪ್ರಪಂಚದವರು, ಮಿಕ್ಕಿದ್ದು ಸ್ಪೆಕ್ಟೇಟರ್ಸ್. ನನಗೆ ಈಗಲೂ ನೆನಪಿದೆ, ಮಂಥನದ ಮೊದಲ ಎಪಿಸೋಡ್ ನಾನು ಮಾಡಿ ಕಳಿಸಿದ್ದೆ ಹೈದರಾಬಾದ್ಗೆ ನೋಡಲಿಕ್ಕೆ. ಹೈದರಾಬಾದ್ನಲ್ಲಿ ಮೊದಲ ಎಪಿಸೋಡ್ ನೋಡಿದ ನಂತರ ಅಲ್ಲಿ ಒಬ್ಬರು ಟೆಕ್ನಿಷಿಯನ್ಸ್ ಇದ್ದರು. ಅದರಲ್ಲಿ ಫಿಕ್ಷನ್ ಡಿಪಾರ್ಟ್ಮೆಂಟ್ನವ್ರು ಕೆಲವರು ಇರ್ತಾರಲ್ಲ, ಆ ಫಿಕ್ಷನ್ ಡಿಪಾರ್ಟ್ಮೆಂಟಿಂದ ಒಬ್ಬಾಕೆ ನನಗೆ ಫೋನ್ ಮಾಡಿ ಹೇಳಿದ್ರು, ಅದು ನೋಡಿ ಆಚೆಗೆ ಬಂದ ಕೂಡಲೇ ಯಾರೂ ಒಬ್ಬರಿಗೊಬ್ಬರು ಒಂದು ಪದ ಮಾತಾಡಲಿಲ್ಲ. ಇಂಥದ್ದು ನಾವು ಇಲ್ಲಿವರೆಗೂ ನೋಡಿರಲಿಲ್ಲ ಅನ್ನೋದು ನಮಗೆ ಸ್ಪಷ್ಟ ಆಗಿತ್ತು. ಒಂದು ಹೊಸ ಪ್ರಯೋಗ ಅನ್ನೋದಕ್ಕಿಂತ ಅದೇನೆಂದರೆ, ಅಲ್ಲಿ ಯಾವುದೋ ಒಂದು ಬದುಕಿಗೆ ಭಾಳ ಹತ್ತಿರವಾದ ಸಂಪೂರ್ಣ ಸತ್ಯವನ್ನೇ ಮಾತಾಡಿದ ಒಂದಷ್ಟು ಪಾತ್ರಗಳಲ್ಲಿದ್ದವು. ಎರಡನೇದು, ಎಲ್ಲರೂ ಒಂದೇ ಥರ ಮಾತಾಡಿದ್ರು ಅನ್ನೋ ಒಂದೊಂದು ಪ್ರಶ್ನೆ ಇದೆ ಅದರಲ್ಲಿ. ಇದೆಲ್ಲ ಏನಾಗಿದ್ದು ನಿಧಾನವಾಗಿ ನಾನು ಹೇಳ್ತೀನಿ ಕೇಳಿ. ಸೀರಿಯಲ್ಲು ಪಾಪ್ಯುಲರೇ ಆಗದಲ್ಲೇ ಹೋಗಿದ್ದಿದ್ದರೆ ಇದು ಯಾವ ಕಾಮೆಂಟು ಬರ್ತಿರಲಿಲ್ಲ. 3 ತಿಂಗಳಿಗೆ ಸೀರಿಯಲ್ ನೆಲ ಕಚ್ಚಿಬಿಟ್ಟಿದ್ರೆ, ಅದಕ್ಕೆ TRP ಬರದಲ್ಲೇ ಇದ್ದಿದ್ದರೆ ಇದು ಯಾವ ಕಾಮೆಂಟುಗಳು ಬಾಡ್ತಲೇ ಇರಲಿಲ್ಲ. ಸೀರಿಯಲ್ಲು ಚೆನ್ನಾಗಾಗಿ TRP ಬಂದದ್ದರಿಂದ ಅದು ಯಾಕೆ ಚೆನ್ನಾಗಿರಲಿಲ್ಲ ಅಂತ ಎಲ್ಲರೂ ಡಿಸ್ಕಸ್ ಮಾಡಿದ್ರು. ಇವಾಗ ಒಂದು ಹೇಳ್ತೀನಿ ಕೇಳಿ. ಈ ಸೀರಿಯಲ್ ಬಂದದ್ದು ಯಾವಾಗ ಗೊತ್ತಾ? ಮೊದಲು ಬಂದದ್ದು ರಾತ್ರಿ 10 ಗಂಟೆಗೆ ಬಂತಪ್ಪ ಮಂಥನ. 10 ಗಂಟೆಗೆ ಬಂದದ್ದು ಯಾಕೆ ಅದು ಹೇಳ್ತೇನೆ. 10ರಿಂದ 10:30ವರೆಗೂ ಆವಾಗ ಕ್ರೈಮ್ ಸ್ಟೋರಿ ಬರ್ತಿತ್ತು. ಯಾರ್ದು? ರವಿ ಬೆಳಗೆರೆಯವರು ಕ್ರೈಮ್ ಸ್ಟೋರಿ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಅವರಿಗೆ ಸ್ವಲ್ಪ ಆರೋಗ್ಯ ಕೆಟ್ಟಿತ್ತು. ಹಾಗಾಗಿ ಕ್ರೈಮ್ ಸ್ಟೋರಿ ಮಾಡೋ ಸ್ಥಿತಿನಲ್ಲಿ ಅವ್ರು ಇರಲಿಲ್ಲ. 10 ಗಂಟೆ ಸ್ಲಾಟಿಗೆ ಒಂದು ಸೀರಿಯಲ್ ಬೇಕಿತ್ತು, ಏನೋ ಒಂದು ಹಾಕಬೇಕಿತ್ತು. ಇದೇನೋ ಸೇತು ಮಾಡಿದಾನಮ್ಮ ಹಣೆ ಬರ, ಅದೇನು ಕರ್ಮನೋ, ಆ ಕ್ರೈಮ್ ಚಾನಲಲ್ಲಿ ಸೇತು ಕ್ರೈಮ್ ಹಾಕ್ಬಿಡು ಅಂತ. ಹಾಗಾಗಿದ್ದು 10 ಗಂಟೆಗೆ ಹೋಯಿತು. ಅನ್ಫಾರ್ಚುನೇಟ್ಲಿ ಇದು ಒಂದು 100 ಎಪಿಸೋಡ್ ಆಗೋ ಹೊತ್ತಿಗೆ ಇದು TRP ಬಹಳ ಚೆನ್ನಾಗಿ ಬಂದುಬಿಡ್ತು. TRP ಹೆಸರಾಯಿತು. ಆಗ ನನಗೆ ಮಿಕ್ಕವರೆಲ್ಲ ಕಾಮೆಂಟ್ ಮಾಡಲಿಕ್ಕೆ ಶುರು ಮಾಡಿದ್ರು. ಎಲ್ಲರೂ ಒಂದೇ ಥರ ಮಾತಾಡ್ತಾರೆ, ಭಾಳ ಹೆವಿ ಇದೆ. ಹಂಗೆ ಈ ಥರದ ವಿಭಿನ್ನ ಪಾತ್ರಗಳನ್ನು ನೀವು ಮಾಡುವಂಥ ಪ್ರಯತ್ನಗಳು ಮಾಡಿದ್ರೆ ಅದು ಪ್ರೇಕ್ಷಕರಿಗೂ ಒಂದು ರೀತಿ ಕೆಲವರಿಗೆ ಇಷ್ಟ ಆಯಿತು ಮತ್ತು ಕೆಲವು ಕಮೆಂಟ್ಗಳು ಬಂತು ಅಂತ ಹೇಳ್ತೀರಿ. ಈ ಪ್ರಯತ್ನ ನೀವು ಮುಂದುವರಿಸ್ಬೋದಾರ ಇನ್ನಷ್ಟು ಸೀರೆಗಳಲ್ಲಿ ಇದನ್ನು ನೀವು ಹೇಗೆ ಒಂದೇ ಇದನ್ನು ಪೂರ್ತಿ ಮುಗಿಸ್ಬೋಣ. ಇವಾಗ 10 ಗಂಟೆಗಿತ್ತು, ಒಳ್ಳೆ TRP ಇತ್ತು, ಆಯಿತು. 10 ಗಂಟೆಗೆ ಮುಂದುವರಿಬೋದಿತ್ತು, ಮುಂದುವರಿಲಿಲ್ಲ. 100 ಎಪಿಸೋಡ್ ಆದಮೇಲೆ 8:00ವರೆಗೆ ಬಂತು. ಯಾಕೆ 8:00ವರೆಗೆ ಬಂತು? ಅದು ನೋಡ್ತಾ ಇದ್ದಿದ್ದು ಅರ್ಬನ್ ಪಾಪ್ಯುಲೇಷನ್ನು, ಬೆಂಗಳೂರು ಅಂತ ಜಾಗ.
ಅರ್ಬನ್ ಪಾಪ್ಯುಲೇಷನ್ ಬೆಂಗಳೂರಿನ ತಾಗಂದರೆ ಇಲ್ಲಿ ಕೆಲಸಕ್ಕೆ ಹೋಗುವ ಗಂಡಸರು ಹೆಂಗಸರು ಎಲ್ಲರೂ ಮನೆ ಸೇರ್ತಿದ್ದದ್ದೇ 8:30 9. ಇವರೆಲ್ಲರೂ ಈ ಸೀರಿಯಲ್ಗೆ ಅಡಿಕ್ಟ್ ಆಗಿದ್ದರು. ನೀವು ಯಾವಾಗ ಅದನ್ನು 8:30ಗೆ ತಂದರೆ ಆ ಗಂಡಸರೆಲ್ಲ ನೋಡೋದಕ್ಕಾಗಲ್ಲ, ಮತ್ತು ಮನೆಯಲ್ಲಿದ್ದವರೆಲ್ಲ ಹೌಸ್ ವೈಫ್ಸು, ಅವರಿಗೆ ಈ ಸಬ್ಜೆಕ್ಟ್ ಹಿಡಿಸಲ್ಲ. ನಿಮ್ಮ ಎಪಿಸೋಡನ್ನು ಅಂದರೆ ನಿಮ್ಮ ಸೀರಿಯಲ್ನ ಸಮಯವನ್ನು ಬದಲಾವಣೆ ಮಾಡ್ತಾ ಇದ್ರು ಅಂತೇಳಿ, ಅಂದರೆ ಯಾಕೆ ಅವ್ರಿಗೆ ಬೇಕಾಗಿರ್ಲಿಲ್ವಾ ಅಂತ ನಿಮ್ಮ ಈ ಥರದ ಪ್ರಯೋಗ? ಅಲ್ಲ, ಹಾಗಲ್ಲ. ಸಮಸ್ಯೆ ಏನು ಅಂದರೆ ನಾನು ಹೇಳ್ತಾ ಇದ್ದೀನಿ ಕೇಳಿ, ಏನಾಗ್ತದೆ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂತಂದರೆ, ಒಬ್ಬ ಈ ಕಲಾವಿದನಾಗಿ ಅಥವಾ ಒಬ್ಬ ಸೀರಿಯಲ್ ಮೇಕರಾಗಿ ಈ ಫೀಲ್ಡಿಗೆ ಬಂದಾಗ ನನ್ನ ತಲೆಯಲ್ಲಿದ್ದದ್ದು ಏನು ಅಂತಂದರೆ, ಅರ್ಥ ಆಗಿದ್ದಿಷ್ಟೇ, ಒಳ್ಳೆ ಸೀರಿಯಲ್ ಅನ್ನೋದಕ್ಕಿಂತ ನನ್ನ ತಲೆಯಲ್ಲಿದ್ದು ನನಗೆ ಗೊತ್ತಿರೋ ಸೀರಿಯಲ್ ನಾನು ಮಾಡ್ತಾಯಿದ್ದೀನಿ, ಒಳ್ಳೇದು ಕೆಟ್ಟದ್ದು ನಂತರ ಗೊತ್ತಾಗೋದು. TRP ಬಂದರೆ ಸಾಮಾನ್ಯ ನಡೆಸ್ತಾರೆ ಅನ್ನೋದು ಒಂದು ನಂಬಿಕೆ ಅಲ್ವಾ? ಹೌದು. 10 ಗಂಟೆಯಿಂದ 8:30ಗೆ ಬಂದಾಗ ನನಗೆ ಮೊದಲು ಆ ನಂಬಿಕೆನೇ ಬಿದ್ದು ಹೋಯ್ತು. ಯಾಕೆ ಗೊತ್ತಾ? ನೀವು ಕ್ರಾಸ್ ಸೆಕ್ಷನ್ ಆಫ್ ದ ಸ್ಪೆಕ್ಟೇಟರೇ ಚೇಂಜ್ ಮಾಡ್ತೀರಿ. ನೀವು ಒಂದು ಚಾನಲ್ನ ಭಾಗವಾಗಿರೋರು, ನಿಮಗೆ ಗೊತ್ತಾಗುತ್ತೆ ಒಂದೊಂದು ಹೊತ್ತಿಗೆ ಒಂದೊಂದು ಕ್ರಾಸ್ ಸೆಕ್ಷನ್ ಆಫ್ ದ ಸ್ಪೆಕ್ಟೇಟರ್ ಇರುತ್ತಲ್ವಾ. ಮಧ್ಯಾಹ್ನ 2:30ಗೆ ಸೀರಿಯಲ್ ನೋಡುವ, 2:30ಗೆ TV ನೋಡುವ ಸಮುದಾಯವೇ ಬೇರೆ, ರಾತ್ರಿ 11ರ ಸಮುದಾಯವೇ ಬೇರೆ ಅಲ್ವಾ. ಹಾಗಿದ್ದಾಗ ಏನಾಗುತ್ತೆ, ಯಾವುದೋ ಒಂದು ಮೆಚ್ಯೂರ್ಡ್ ಆಡಿಯನ್ಸ್ ನೋಡುವಂತಹ ಸಮಯ 9:30ಯಿಂದ 10:30. ಅದಕ್ಕೆ ಮೊದಲು ನೋಡುವುದು ಏನಾಗುತ್ತೆ, ಇಮ್ಮೆಚ್ಯೂರ್ ಅಂತ ನಾನು ಹೇಳೋದಿಲ್ಲ, ಅವ್ರಿಗೆ ಅದರ ಬಗ್ಗೆ ಎಕ್ಸ್ಪೋಜರ್ ಇರಲ್ಲ. ಅಲ್ಲಿಗೆ ನೀವು 8:30ಗೆ ತಂದದ್ದೇ ಮೊದಲ ಕಾರಣ ಏನು ಅಂದರೆ, ಇದು ಸೀರಿಯಲ್ ಸಾಕು ಅಂತ. ಯಾರಿಗೆ ಸಾಕು? TRP ಇದ್ದರೂ ಯಾಕೆ ಸಾಕು? ಇದು ಆಫ್ಕೋರ್ಸ್ ಈ ಪ್ರಶ್ನೆಗಳಿಗೆ ಉತ್ತರ ಎಲ್ರಿಗೂ ಗೊತ್ತಿರುತ್ತೆ ಪ್ರಪಂಚದಲ್ಲಿ, ಬಿಟ್ಬೋಣ, ಅದು ಬೇಡ. ಅದಾದ ನಂತರ ಏನಾಯಿತು, ಕೊನೆಗೆ ಹೇಳ್ತೀನಿ ಸೀರಿಯಲ್ ಪ್ರಪಂಚದಿಂದ ಯಾಕೆ ಬಂದೆ ಅನ್ನೋದಕ್ಕೆ. ಕೊನೆಯಲ್ಲಿ ನಾನು ಹೈದರಾಬಾದಿಗೆ ಹೋಗಿ ಬಂದಿದ್ದೆ, 400 ಎಪಿಸೋಡ್ ಮಾಡೋದು ಅಂತ ಡಿಸೈಡ್ ಆಗಿತ್ತು. ಹೇಳಿದ್ದೆ ನಾನು 400 ಎಪಿಸೋಡ್ ಆಗೋದಿಲ್ಲ, ಬೇಡ ನನಗೆ, ಬಿಟ್ಟರು ತೊಂದರೆ ಇಲ್ಲ ಅಂತ. ಇಲ್ಲ 400 ಎಪಿಸೋಡ್ ಮಾಡೋದು ಹಾಗೇ ನಿರ್ಧಾರ ಆಗಿತ್ತು. ಅದೇನೋ ಇದ್ದಕ್ಕಿದ್ದಾಗೆ 275 ಎಪಿಸೋಡ್ ಆದಾಗ ಒಂದು ಸರಿ ಫೋನ್ ಬಂತಪ್ಪ. ಫೋನ್ ಬಂದೇ ಹೇಳಿದ್ರು ನಿಲ್ಲಿಸು ಅಂದರು. ಯಾಕೆ ಅಂತ ಅವ್ರು ಹೇಳಲಿಲ್ಲ, ಯಾಕೆ ಅಂತ ನನಗೆ ಗೊತ್ತಿತ್ತು, ಹಾಗಾಗಿ ಬಿಟ್ಟೆ. ಬಟ್ ಆ ಕಾಲದಲ್ಲಿ ಏನಾಗಿತ್ತು, ನನ್ನ ಸೀರಿಯಲಲ್ಲಿ ವರ್ಕ್ ಮಾಡ್ತಾಯಿದ್ದ ಒಬ್ಬ ನಟಿ ಬಗ್ಗೆ ಅವರನ್ನು ಹಾಕ್ಕೋಬೇಡಿ ಅಂತ ಹೇಳಿದರು ಚಾನಲಿಂದ ಫೋನ್ ಮಾಡಿ. ನಾನಂದೆ ಅವರು ಒಳ್ಳೆ ಆ್ಯಕ್ಟ್ರಸ್ಸು, ಪರ್ಸನಲಿ ಏನಿದ್ದಾರೆ ಕಟ್ಕೊಂಡು ನನಗೇನಾಗಬೇಕಾಗಿದೆ, ಒಳ್ಳೆ ಆ್ಯಕ್ಟ್ರಸ್ಸು, ಡೇಟ್ ಕೊಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಮಾಡಿಸ್ತೀನಿ ಎಂದಿದ್ದೆ. ಸರಿ ಆಯಿತು, ಮಾಡಿಸ್ದೆ. ಅದೇನೋ ಒಂದು ವಾರಕ್ಕೆ ಅವ್ರ ಬಗ್ಗೆ ಯಾವುದೋ ಒಂದು ಪೇಪರಲ್ಲಿ ಕೆಡದಾಗ ಒಂದು ಆರ್ಟಿಕಲ್ಲು ಬರೆದ್ರು. ಅಫ್ಕೋರ್ಸ್ ಈ ಸನ್ನಿವೇಶ ಬಂದಾಗ ಇದೊಂದನ್ನು ಒಂದು ಪ್ರೋಗ್ರಾಮ್ ಅಂತ ಮಾಡಿದ್ದೀನಿ, ಇದೊಂದನ್ನು ನಾನು ರಿಜಿಸ್ಟರ್ ಮಾಡಿಬಿಡ್ತೇನೆ. ನನಗೆ ಈ ಕಲಾವಿದರ ಸಾಹಿತಿಗಳ ಪೇಪರ್ನಲ್ಲಿ ವರ್ಕ್ ಮಾಡುವವರ ಬಗ್ಗೆ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಅಸಹ್ಯ ಹುಟ್ಟಿದ್ದೆಲ್ಲಿ ಅಂತಂದರೆ, ನನ್ನೊಟ್ಟಿಗಿದ್ದವರು, ನನ್ನದೇ ಏಜ್ ಗ್ರೂಪ್ನವರು ಕಾಸು ಹಾಕಿ ನಡೆಸ್ತಿದ್ದ ಪೇಪರಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ರೋಚಕ ಸುದ್ದಿಗಳನ್ನು ಬಾಯಿಗೆ ಬಂದಾಗ ಬರೆದು ಸಾಕಷ್ಟು ಜನರ ಚಾರಿತ್ರವಧೆ ಮಾಡಿದ್ರು. ಇದರ ಬಗ್ಗೆ ನನಗೆ ಇವತ್ತಿಗೂ ಸಂಕಟ ಇದೆ, ಎಲ್ಲಿ ಹೋದರೂ ಇದರ ಬಗ್ಗೆ ಸಂಕಟ ಇರುತ್ತೆ. ಹಾಗಾಗಿ ಇದರೊಟ್ಟಿಗೆ ಗುರುತಿಸ್ಕೊಂಡಿದ್ದರ ಬಗ್ಗೆ ನನಗೇನಾದರೂ ಒಂದು ಸಣ್ಣಗೆ ನಾಚಿಕೆ ಅವಮಾನ ಹುಟ್ಟಿದರೆ, ಇಂಥವರು ನನ್ನ ಸಮಕಾಲೀನರು ಅನ್ನೋದ್ರ ಬಗ್ಗೆ ನನಗೆ ನಾಚಿಕೆ ಅವಮಾನ ಇದೆ, ಖಂಡಿತ ಇದೆ. ಇನ್ನೊಂದು, ನೀವು ಸೀರಿಯಲ್ ಕ್ಷೇತ್ರದಲ್ಲಿ ಆಗಲಿ ಅಥವಾ ರಂಗಭೂಮಿಯಲ್ಲಿ ಆಗಲಿ ಯಾರನ್ನು ಮುಲಾಜು ನೋಡ್ದೇ ನೇರವಾಗಿ ನಿಷ್ಠುರವಾಗಿ ಮಾತಾಡುವಂಥವ್ರು. ಸೊ ಈ ಮಾತಾಡುವಂಥ ಪ್ರಕ್ರಿಯೆಯಲ್ಲಿ ಕೆಲವರು ನಿಮ್ಮನ್ನು ನಾವು ಬೆಳೆಸಿದಂಥವ್ರು, ನಾವು ಅವಕಾಶ ಕೊಟ್ಟಿದಂಥವ್ರು ನಮಗೆ ತಿರುಗಿ ಮಾತಾಡುವಂಥದ್ದು ಅಥವಾ ತಿರುಗೇಟ್ ನೀಡುವಂಥದ್ದು ಬಂದಿದೆ. ಈ ಬೆಳೆಸೋವಂಥದ್ದೇನು ಅವಕಾಶ ಕೊಡೋ ಒಂದು ಹೇಳ್ತೀನಿ ಕೇಳಿ, ಈ ಬೆಳೆಸೋವಂಥದ್ದು ಇದೆಯಲ್ಲ, ನೀವು ನನ್ನ ಯಾಕೆ ಸಂಗೀತಗಾರನಾಗಿ ನೀವು ಬೆಳೆಸ್ತಿಲ್ಲ ಅಂತ ನಾನು ಕೇಳ್ತೇನೆ. ನನಗೆ ಹಾಡೋದ್ರ ಬಗ್ಗೆ ಭಾಳ ಇಂಟ್ರೆಸ್ಟ್ ಇದೆ ಸರ್. ಅಲ್ಲ, ನನ್ನ ಸಂಗೀತಗಾರನಾಗಿ ಯಾಕೆ ಬೆಳೆಸ್ತಿಲ್ಲ ನೀವು, ನನ್ನ ಆ್ಯಕ್ಟ್ರಾಗಿ ಯಾಕೆ ಬೆಳೆಸಿದ್ರಿ ಸರ್? ಯಾರನ್ನು ಬೆಳೆಸೋದಿಲ್ಲ, ಹೆಂಗೆ, ಅದೆಷ್ಟು ಪೂರ್ವಗ್ರಹ ಅಂದರೆ ಏನೋ ನಮ್ಮಿಂದನೇ ಎಲ್ಲ ಅನ್ನೋ ಥರದ್ದು ಸರ್. ಸರ್ ನಾನು ಹೇಳ್ತೀನಿ ಕೇಳಿ ಸರ್, ಕಟ್ಕೊಂಡ ಹೆಣ್ತಿನೇ ನಮ್ಮ ಬದುಕಿರಲ್ಲ ಸರ್. ನಾಳೆ ಬೆಳಗ್ಗೆ ಪಟ್ಟಂತ ಹೋದೆ ಅಂದರೆ ಆಕೆ ಜೀವನ ಅದು ಹೊಟ್ಬಿಡ್ತಾರ ಸರ್. ನಾವೆಲ್ಲ 55 ವರ್ಷ ಬದುಕಿದವರು ಸರ್. ಒಂದು ಹೇಳ್ತೀನಿ, ಈ ಫೀಲ್ಡಲ್ಲಿ ಹೇಳ್ಕೋತಾರೆ, ಏನು ಹೇಳಿ, ನಾನು ಬೆಳೆಸ್ದೆ, ಮಾಡಿದೆ, ನನ್ನಿಂದ ಸರ್. ಒಂದು ಸೀರಿಯಲ್ ಮಾಡಬೇಕಾದ್ರೆ ನನಗೆ ಹೇಳ್ತೀನಿ ಕೇಳಿ, ಒಂದು 30 ಜನ ಟೆಕ್ನಿಷಿಯನ್ಸು, ಆರ್ಟಿಸ್ಟು, ಅವರು ಯಾರೆಲ್ಲ ಸೇರಿ ಒಂದು 30 ಜನ ಮಿನಿಮಮ್ಮು ಸರ್. ಅದ್ಯಾಕೆ ಆ 30 ಜನ ಬೆಳೆಯಲ್ಲ? ಅಲ್ಲ, ಇನ್ನೊಂದು ಏನೋ ಎರಡನೇದು ಒಂದು ಹೇಳ್ತೀನಿ ಕೇಳಿ, ಸೇತುರಾಮನಿಗೆ ಯಾಕೆ ರೋಲ್ ಕೊಡ್ತಿದ್ರು ಗೊತ್ತಾ? ಸೀರಿಯಲಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿದ್ದೆ, ನನಗೆ 8 ಅಣಿ ಪೇಮೆಂಟ್ ಕೊಡೋ ಅವಶ್ಯಕತೆ ಇರಲಿಲ್ಲ, ಮೊದಲ ಮಾತು. ಎರಡನೇದು, ನನ್ನ ಗಾಡೀಲಿ ಬಂದು ಹೋಗ್ತಿದ್ದೆ. ಮೂರನೇದು, ಇವರು ಹಾಕೋ ಊಟ ಚೆನ್ನಾಗಿರ್ತಿರ್ಲಿಲ್ಲ, ಹಾಗಾಗಿ ನಾನು ಊಟ ತೊಗೊಂಡು ಹೋಗ್ತಿದ್ದೆ. ನಾನು ಬರೀ ನನ್ನ ತೆವಲಿಗೆ ಹೋಗಿ ಆ್ಯಕ್ಟ್ ಮಾಡಿದ್ದು, ಅದು ಸತ್ಯ. ಅಲ್ಲ, ಈಗ ಒಂದು ಹೇಳ್ತೀನಿ, ತೆವಲಿಗೆ ಹೋಗಿ ಆ್ಯಕ್ಟ್ ಮಾಡ್ತೀನಿ,
ಒಂದು ಟೇಕಲ್ಲಿ ಆರ್ಟ್ ಮಾಡ್ತೀನಿ, ಜನ ನನ್ನ ನೋಡಿ ಇಷ್ಟಪಡ್ತಾರೆ. ಒಂದು ಟೇಕಲ್ಲಿ ಮಾಡ್ತೀನಿ, ಹಾಗಾಗಿ ನಿಮಗೆ ಸಮಯ ಉಳಿಯುತ್ತೆ. ಊಟ ನಂದೇ ತರ್ತೀನಿ, ಹಾಗಾಗಿ ಊಟದ ಖರ್ಚಿಲ್ಲ. ಕನ್ವೆನ್ಸ್ ನನ್ನ ಸೌಕರ್ಯದಲ್ಲಿ ಬರ್ತೀನಿ, ಕನ್ವೆನ್ಸ್ ಖರ್ಚಿಲ್ಲ. ನನಗೆ ಬೇರೆ ಕೆಲಸ ಇದೆ, ಹಾಗಾಗಿ ನೀವು ನನಗೆ ಪೇಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ಇತ್ತು, ನಿಮ್ಮ ದೃಶ್ಯಗಳನ್ನು ನೀವೇ ಬರ್ಕೋತೀರಿ ಅನ್ನೋ. ಹೌದು, ಇದೆಲ್ಲ ಇದ್ದಾಗ ನನ್ನ ಬೆಳೆಸೋದು ಏನಿದೆ ಸರ್? ನನ್ನೊಟ್ಟಿಗೆ ನೀವುಗಳೇ ಬೆಳೆದ್ರಿ ಅಷ್ಟೇ. ನನಗೆ ಅವಕಾಶ ಬೇಕು. ಇವಾಗ ಒಂದು ನಿಮ್ಮಿಂದ ಅವ್ರು ಬೆಳ್ಕೊಂಡ್ರು ಹಂಗಲ್ಲ, ನಾನು ಹೇಳ್ತೀನಿ ಕೇಳಿ. ಅಡುಗೆ ಒಂದು ಟೂರಿಗೆ ಕರ್ಕೊಂಡು ಹೋದಾಗೆ ಅವ್ನು ಸಾಮಾನು ತಂದು ಅಡುಗೆ ಮಾಡಿ ಹಾಕಿದ್ರೆ ಇನ್ನೇನಿದೆ ಸಮಸ್ಯೆ? ಅಲ್ಲ, ಈಗ ಅವಕಾಶ ಕೊಟ್ಟೆ, ನಾನು ಕಾಶಿಲಿ ಗಂಗೆಲ್ಲ ಅವನಿಗೆ ಸ್ನಾನ ಮಾಡಿಸ್ದೆ ಅಂದ್ರೆ ನೀವು ಮುಳುಗಿದ್ ಗಂಗೆಯಲ್ಲಿ, ನಾವೆಲ್ಲ ಮುಳುಗಿ. ಅಲ್ಲ, ಈಗ ಅವಕಾಶ ಕೊಟ್ಟೆ ಅನ್ನೋ ಮಾತ್ರಕ್ಕೆ ಅವ್ರು ಹೇಳ್ದಂಗೆ ಕೇಳಬೇಕು, ಅವ್ರ ಮರ್ಜಿಗೆ ಒಳಗಾಗಬೇಕು ಅನ್ನೋ. ಹೇಳ್ತೀನಿ ಕೇಳಿ, ಎಷ್ಟು ಸರಿ ಅಂತ. ಇಲ್ಲ, ನಾನು ಹೇಳ್ತೀನಿ ಕೇಳಿ. ಸ್ಕೂಲಲ್ಲಿ ಕಾಲೇಜಲ್ಲಿ ನಮಗೆ ಪಾಠ ಹೇಳಿಕೊಟ್ಟ ಮೇಷ್ಟ್ರುಗಳು ಯಾರಾದರೂ ಇಲ್ಲಿವರೆಗೂ ಈ ಥರ ಮಾತಾಡಿದ್ದು ನೋಡಿದ್ದೀರಾ? ನಾನು ಹೇಳಿಕೊಟ್ಟೆ ಕಣೆ ಅವನಿಗೆ, ಹಂಗಾಗಿ ಅವನು ದೊಡ್ಡವನಾದು ಅಂತ ಹೇಳಿದಾರ? ಇಲ್ಲ. ಇಲ್ಲಿ ಮಾತ್ರ ಯಾಕೆ ಹೇಳ್ತೀವಿ? ಮತ್ತು ಬೆಳೆದವರ ಬಗ್ಗೆ ಮಾತ್ರ ಯಾಕೆ ಹೇಳ್ತೀವಿ? ಎಲ್ಲೋ ಒಂದು ಕಡೆ ನಾನು ಹೇಳ್ತೀನಿ ಕೇಳಿ, ಇಲ್ಲಿ ಈ ಫೀಲ್ಡಲ್ಲಿ ದಾಸ್ಯವನ್ನು ಬಹಳ ಅಪೇಕ್ಷಿಸ್ತಾರೆ. ದಾಸ್ಯ ಎಷ್ಟು ದಾಸರಾಗ್ತಿರೋ ಅಷ್ಟು ಮೇಲೆ. ಹಂಗಲ್ಲ, ಯಾರಿಗೆ ದಾಸರ ಅವಶ್ಯಕತೆ ಇದೆ? ನಿಜಕ್ಕೂ ಅಧಿಕಾರದಲ್ಲಿರುವವನಿಗೆ ದಾಸ್ಯದ ಬಗ್ಗೆ ಅಸಹ್ಯ ಇರುತ್ತದೆ. ಈ ದಾಸ್ಯ ಯಾರಿಗೆ ಬೇಕಾಗ್ತದೆ? ಚೇಲಗಳನ್ನು ಯಾರು ಕಟ್ಕೋತಾರೆ ಹೇಳಿತಾರೆ? ಸ್ವಂತ ಶಕ್ತಿಯ ಮೇಲೆ ಚೈತನ್ಯ ಇಲ್ಲದೇ ಇರೋರೇ ಚೇಲಗಳನ್ನು ಕಟ್ಕೊಳ್ಳೋದು ಗುಂಪನ್ನು. ಸ್ವಂತ ಶಕ್ತಿಯ ಚೈತನ್ಯ ಇರೋನು ಒಂಟಿನೇ ಓಡಾಡ್ತಾನೆ. ಹದ್ದು ಯಾವತ್ತೂ ಒಂದೇ ಹಾರಿದ್ದು ಸಾರ್, ಗುಂಪಲ್ಲಿ ಹಾರಲ್ಲ. ಗುಂಪಲ್ಲೆಲ್ಲ ಓಡಾಡೋದು ಕಿರುಬುಗಳೇ ಅಲ್ವಾ? ಹದ್ದು ಯಾವತ್ತಾದ್ರೂ ಗುಂಪುಂಟು ಹಾರಿದೆಯಾ? ಅದು ಇಲ್ಲ ಸಾರ್. ಹುಲಿ ಸಿಂಹ ಬೇಟೆ ಆಡೋದು ಒಂದೇ ಬೇಟೆ ಆಡುತ್ತೆ ಸಾರ್. ಬರೀ ಸ್ಕ್ಯಾವೆಂಜರ್ಸು ಸಾರ್, ಗುಂಪಲ್ಲಿ ಹೋಗಿ ಎತ್ಕೊಂಡ್ಬರೋದು. ನಿಜವಾದ ಸಾಮರ್ಥ್ಯ ಇರೋಂಥವ್ರಿಗೆ ಯಾವುದು ಸರ್ ಸರ್, ಇದು ಸಾಮರ್ಥ್ಯದ ಪ್ರಶ್ನೆಗಿಂತ ನಾನು ಹೇಳ್ತಾ ಇರೋದು ಇದರಲ್ಲಿ ನಾನು ಗಳಿಸಿದ್ದೆ. ಹಾಗೆ ನೋಡಿದ್ರೆ ನಾನು ಹೇಳ್ತೀನಿ ಕೇಳಿ, ಸಾಹಿತ್ಯದಲ್ಲಿ ನನ್ನ ಕ್ಷೇತ್ರದಲ್ಲಿ ನನಗೆ ಸಪೋರ್ಟ್ ಮಾಡಿದವರು ಯಾರು ಅಂತಂದರೆ ನಾನು ಹೇಳ್ತೀನಿ, ಆ ಕಾಲದಿಂದ ಬರೆದವರು ಸಾರ್, ಕುಮಾರವ್ಯಾಸನ ಕಾಲದಿಂದ ಬರೆದವರು. ನಾನು ಬರೆದದ್ದೆಲ್ಲ ನನ್ನ ಸ್ವಂತನ ಅಲ್ಲ, ಅಲ್ಲಿಂದ ಬರೆದವರದ್ದನ್ನು ನಾನು ಓದಿದ್ದೀನಿ. ಅದಷ್ಟು ನನ್ನಲ್ಲಿ ಸೇರಿದೆ. ಅದರ ಮೂಲಕ ಏನೋ ಒಂದು ಬರ್ತದೆ. ನಾನೇನು ಸ್ವಯಂಭೂನ ಅಲ್ವಲ್ಲ ಸರ್. ಈ ನಡುವೆ ನೀವು ಬರವಣಿಗೆಯನ್ನು ಕೂಡ ಶುರು ಮಾಡಿದ್ರೆ, ನಿಮ್ಮ ಮೊದಲ ನಾಟಕ ನಿಮಿತ್ತ ಶುರುವಾಯಿತು. ಇದು ಹೇಗೆ? ಅದೇ ಹೇಳ್ತೀನಿ ಕೇಳಿ, ಅದು ಬಹಳ ಚೆಂದ ಇದೆ. ಮಂಥನ 400 ಎಪಿಸೋಡ್ ಆಗುತ್ತೆ, 285ಕ್ಕೆ ಮುಗೀತು. ಏನಂತ ಏನು ಅನ್ನಿಸ್ಲಿಲ್ಲ. ಮುಗಿಸ್ದೆ. ಇನ್ಕಮ್ ಟ್ಯಾಕ್ಸಿಂದ ರಿಟೈರ್ ಆಗಿದ್ದೆ ಅಲ್ವಾ. ಹೊರಗಡೆ ಯಾರೋ ಕೇಳಿದ್ರು, ಕೂತ್ಕೊಂಡು ಏನು ಮಾಡ್ತೀಯ ಮನ್ಲಿ ಅಂದರು. ಏನಿಲ್ಲ ಅಂತಂದೆ. ಬಾ ನಾನು ಕೆಲಸ ಕೊಡ್ತೀನಿ ಅಂದರೆ ಕೆಲಸ ಕೊಟ್ಬಿಟ್ರು. ಆದಾಯ ತೆರಿಗೆ ಇಲಾಖೆಯಿಂದ ಬಿಟ್ಟು 1 ವರ್ಷಕ್ಕೆ ಮತ್ತಾರೋ ಪ್ರೊಫೆಷನಲ್ ಕೆಲಸನೇ ಕೊಟ್ಟರು ನನಗೆ. ಹಾಗಾಗಿ ನಾನು ಅಲ್ಲಿ ಕೆಲಸಕ್ಕೆ ಸೇರಿಬಿಟ್ಟೆ ನೆಮ್ಮದಿಯಾಗಿ. ಅದಾದಮೇಲೆ ಏನಾಯಿತು, ಝೀ ವಾಹಿನಿಯಲ್ಲಿ ಕರೆದು ದಿಬ್ಬಣ ಅಂತ ಹೊಸ ಸೀರಿಯಲ್ ಮಾಡ್ತೀರಾ ಅಂದರು. ಮಾಡ್ತೀನಿ ಅಂತಂದೆ. ದಿಬ್ಬಣದ ಎಕ್ಸ್ಪೀರಿಯೆನ್ಸು ಬಹಳ ಕೆಟ್ಟದಾಗಿತ್ತು ಅಂದರೆ ಒಂದೇ ಕಾರಣಕ್ಕೆ ಹೇಳ್ತೀನಿ ಕೇಳಿ. ಪ್ರಾಬಬ್ಲಿ ನಾನು ಅತಿ ಖಾರ ಅಂತ ಅವ್ರಿಗನ್ಸಿರ್ಬೋದು, ಅಥವಾ ನನ್ನ ಕೈಲಿ ಅದನ್ನು ಹ್ಯಾಂಡ್ಲ್ ಮಾಡೋಕ್ಕೆ ಆಗದೆ ಇರ್ಬೋದು. ದಿಬ್ಬಣ ನಡೀಲಿಲ್ಲ. ಅನಾವರಣ ಬಂದಾಗ ನನಗೆ ಕ್ಲಿಯರಾಗಿ ಗೊತ್ತಿತ್ತು ಏನಂತ, ಇದು ಸೀರಿಯಲ್ ನನಗೆ ಕೊಟ್ಟಿರೋದೇ ಏನು ಅಂದರೆ ಆ ಕೆಲಸದಿಂದ ಬಿಡಿಸೋಕ್ಕೆ ಅಂತ. ಯಾವುದ್ರಲ್ಲಿ ಹೇಳಿ? ಅಲ್ಲ, ಆ ಕೆಲಸದಿಂದ ಬಿಟ್ಟು ಬಂದ, ಇಲ್ಲಿ ಸೀರಿಯಲ್ ನಿಂತ್ಕೊಳ್ಳೆ ಇನ್ನೊಂದು ಕೆಲಸದಲ್ಲಿ ಸೆಟ್ಲ್ ಆಗೋಗ್ಬಿಟ್ಟಿದ್ದಾನೆ. ಇವನು ಅಲ್ಲಿಂದ ಎಬ್ಸೋದು ಹೇಗೆ? ಒಂದು ಸೀರಿಯಲ್ ಕೊಟ್ಟರೆ ಬಿಟ್ಟು ಬಂದುಬಿಡ್ತಾನೆ, ಆಮೇಲೆ ತಿರ್ಗಾ ಕೆಲಸ ಸಿಗಲ್ಲ ಅನ್ನೋ ಕಾರಣಕ್ಕೆ ಅನಾವರಣ ಕೊಟ್ಟದ್ದು. ಅನಾವರಣ ನಿಲ್ಲಿಸೋ ಟೈಮ್ನಲ್ಲಿ ಅವ್ರು ಕರೆದು ನನ್ನ ಕೇಳಿದ್ರು, ಸೇತು ಏನು ಮಾಡೋಣ, ಇವಾಗ ಅನಾವರಣನ ನಿಲ್ಲಿಸ್ಬೇಕಾಗಿ ಬಂದುಬಿಟ್ಟಿದೆ, ನಡ್ಸೋಕ್ಕಾಗ್ತಾ ಇಲ್ಲ, ನೀನೇನಾದರೂ ಬೈ ಎನಿ ಚಾನ್ಸ್ ಕೆಲಸ ಬಿಟ್ಬಿಟ್ಯಾ ಅಂತ ಕೇಳಿದ್ರು ಅವರು. ನಾನು ಕೆಲಸ ಬಿಟ್ಟಿಲ್ಲ ಅಂದೆ. ಕೆಲಸ ಬಿಡ್ದೇನೆ ಇದನ್ನು ಮಾಡ್ತಾ ಇದೆಯಾ ಅಂದ್ರೆ ಹೌದು ಅಂದೆ. ಪಾಪ ಅವ್ರಿಗೆ ಶಾಕ್ ಆಗೋಯ್ತು. ಅವ್ರು ಅಂದ್ಕೊಂಡಿದ್ದೆ ನಾನು ಕೆಲಸ ಬಿಟ್ಟಿದ್ದೀನಿ ಅಂತ. ಹಾಗಾಗಿ ಎಲ್ಲೋ ಒಂದು ಕಡೆ ನಾನು ಕೆಲಸ ಬಿಡಲೇ ಇಲ್ಲ. ಹಾಗಾಗಿ ಅನಾವರಣ ಮುಗಿದ ಸುಮ್ಮನಾಗೋದೆ. ನಿತೀಶ್ ಅಂತ ಬಂದು ಯಾರೋ ಅಂದರು, ಸರ್ ಸುಮ್ಮನೆ ಕೂತ್ರೆ ಹಾಗೆ ಒಂದು ನಾಟಕ ಬರ್ಕೊಡಿ ನನಗೆ ಅಂತ. ಸರಿ ಆಯಿತು ಅಂತ ಅವರ ಅವಶ್ಯಕತೆಗೆ ಅಂತ ನಿಮಿತ್ತ ಬರೆದದ್ದು. ನಾನಾಗಿ ಬರೀಬೇಕು ಅಂತ ಹೊರಟದ್ದಲ್ಲ, ಅವರ ಅವಶ್ಯಕತೆಗೆ ನಿಮಿತ್ತ ಬರೆದ ಮೇಲೆ ಏನಾಯಿತು, ನಾಟಕ ಓದಿದೆ ಚೆನ್ನಾಗಿದೆ ಅಂತಂದರು. ಅವ್ರಿಗೆ ಅದನ್ನು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ಭಾಳ ಟಫ್ ಇದೆ ಸರ್ ಪ್ಲೇ, ಬರೀ ಮಾತಿನ ನಾಟಕ ನನ್ನ ಕೈಲಿ ಆಗಲ್ಲ ಅಂದರು. ಸರಿ ನಾನೇ ಡೈರೆಕ್ಟ್ ಮಾಡ್ತೀನಿ ಅಂದೆ. ಜಯಶ್ರೀ ಆ್ಯಕ್ಟ್ ಮಾಡಿದ್ರು, ಮಂಗಳ ಆ್ಯಕ್ಟ್ ಮಾಡಿದ್ರು. ಹಾಗಾಗಿ ಇವರೆಲ್ಲ ರೆಡಿ ಆದರು. ಹಾಗಾಗಿ ನಾಟಕ ಆಗೋಯ್ತು. ಒಮ್ಮೆ ನಾಟಕ ಆದಮೇಲೆ ಗೊತ್ತಲ್ಲ ನಿಮಗೆ, ಬರಹ ಚೆನ್ನಾಗಿದೆ, ಜನ ಚಪ್ಪಾಳೆ ತಟ್ಟಿದ್ರು, ಹುಚ್ಚು ಮತ್ತೆ ತಲೆಗೆ ಹೋಯಿತು. ಹಾಗಾಗಿ ಗತಿ ಆಯಿತು. ಈಗ ಅತೀತ ಆಯಿತು. ಅತೀತ ಬಿಡಿ 48 ಶೋ ಆಗಿದೆ, ಈಗ 49ನೇ ಶೋ ಆಗ್ತಾಯಿದೆ ಸರ್. ಈಗ ಅದು ನಿಮಿತ್ತ ಆದ ನಂತರ ಗತಿ ಮತ್ತು ಅತೀತ ನಾಟಕಗಳನ್ನ ಬಂದು, ಸೊ ಈ ನಾಟಕಗಳನ್ನ ನೋಡಿದ ನಂತರ ಪ್ರೇಕ್ಷಕರು ತುಂಬ ಇಚ್ಛೆ ಪಟ್ಟರು ಮತ್ತು ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಕೆಲವರು ಈ ನಾಟಕದ ಬಂಡವಾಳ ಬರೀ ಮಾತೆ ಅನ್ನೋವಂಥದ್ದು ವಿಮರ್ಶೆಗಳು ಕೂಡ ಬಂದವು. ಹೌದು. ಈ ಬಗ್ಗೆ ಇಲ್ಲಿ ಒಂದು ಹೇಳ್ತೀನಿ ಕೇಳಿ, ನಾಟಕದ ಬಂಡವಾಳ ಮಾತೆ ಅನ್ನೋದು ಸ್ಪಷ್ಟ.
ನನ್ನ ಬಂಡವಾಳನೂ ಮಾತೆ. ನಾನು ಕೇಳೋದು ಇಷ್ಟೇ, ಸಣ್ಣ ಪ್ರಶ್ನೆ ನಾನು ಕೇಳ್ತಾ ಇರೋದಿಲ್ಲಿ. ಮಹಾನುಭಾವರು ಬಹಳ ಜನ ನಾಟಕಗಳನ್ನು ಬರೆದಿದ್ದಾರೆ, ಬಹಳ ಅದ್ಭುತವಾದ ನಾಟಕಗಳನ್ನು ಬರೆದಿದ್ದಾರೆ. ಅವ್ರ ಜೊತೆ ಕಂಪೇರ್ ಮಾಡ್ಕೊಂಡು ನಾನೇನು ಮಾತಾಡ್ತಾ ಇಲ್ಲ. ಆದರೆ ಶೇಕ್ಸ್ಪಿಯರ್ ಸಾಲಿಲೋಕಿ ಬರೆದಾಗ ಅದನ್ನು ಸಾಲಿಲೋಕಿಯಿಂದ ಭಾಳ ಸಂತೋಷ ಪಡ್ತೇವೆ. ಟು ಬಿ ಆರ್ ನಾಟ್ ಟು ಬಿ ಅನ್ನೋ ಮಾತನ್ನು 1.5 ಪೇಜ್ ಇದೆ ಸರ್. ಅದನ್ನು ಸ್ಟೇಜ್ ಮೇಲೆ ಮಾಡ್ಬೇಕಾದ್ರೆ ಅದ್ಭುತವಾಗಿದೆ. ಅದು ಮಾತು ಅಂತ ಯಾಕೆ ಅನ್ನಿಸ್ತಾ ಇಲ್ಲ ನಮಗೆ? ನಾನು ಅವ್ರದ್ದನ್ನು ನಾನು ಬರಿತೀನಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಮಾತನ್ನೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ಸರ್, ಅಷ್ಟೇ. ಎಲ್ಲೋ ಒಂದ್ ಕಡೆ ಈ ಪ್ರಯೋಗ ಅವರಿಗೆ ಒಂದ್ ರೀತಿ ಇರುಸು ಮುರುಸಾಗಿರ್ಬೋದು. ಜನವೇ ನೋಡದೇ ಇದ್ರೆ ಇರುಸು ಮುರುಸು ಆಗ್ತಾ ಇರಲಿಲ್ಲ. ನೀವು ಅದನ್ನು ನಾನು ಹೇಳ್ತಿರೋದು ಹಾಗಲ್ಲ ಕೆಲವರ ಹಾಗಲ್ಲ. ನಾನು ಹೇಳ್ತೇನೆ, ಕೆಲವರಿಗೆ ನಾನು ಹೇಳ್ತಾ ಇದ್ದೀನಿ, ನನ್ನ ನಾಟಕಕ್ಕೆ ಜನವೇ ಬರಲಿಲ್ಲಪ್ಪ, ಒಂದೇ ಶೋಗೆ ನಿಂತೋಗಿರೋದು. ಇರುಸು ಮುರುಸು ಯಾರಿಗೂ ಆಗುತ್ತೇ ಇರಲಿಲ್ಲ. ಅದು ಹೌಸ್ಫುಲ್ ಆಗಿ 49ನೇ ಶೋ ಆಗೋದ್ರಿಂದ ಅಲ್ವಾ ಇರುಸು ಮುರುಸು ಆಗ್ತಾ ಇರೋದು ನಿಮಗೆ? ಅಂದರೆ ನಾನು ಸಂತೆಗೆ ಯಾವುದೋ ಒಂದು ಹೊಸ ಸರಕನ್ನು ತಂದಿದ್ದೀನಿ, ಈ ಸರಕು ಮಾರಾಟ ಆಗ್ತಾ ಇದೆ. ಅದು ಇದು ಸರ್ಕಲ್ಲ, ನೀವು ತಿನ್ನಬೇಡಿ, ಇದು ಸರ್ಕಲ್ಲ, ನೀವು ತಿನ್ನಬೇಡಿ. ಅದು ಅವ್ರಿಗೆ ಹೇಳ್ಬೇಕು, ನನಗೆ ಹೇಳೇನು ಪ್ರಯೋಜನ? ನನ್ನ ಸರ್ಕಿದೆ. ನೀವು ನನ್ನ ಸೇತು ನಾಟಕ ಬರೀ ಮಾತು ಅಂತ ಸೇತುಗೆ ಹೇಳಿ ಏನು ಪ್ರಯೋಜನ? ಅವನಿಗೆ ಗೊತ್ತಿದೆ, ಅವನ ಸರ್ಕೆ ಅದು. ಅಂದ್ರೆ ನೀವು ಉದ್ದೇಶಪೂರ್ವಕವಾಗಿ ಇಲ್ಲ. ನನ್ನ ಪ್ರಶ್ನೆ ನಾನು ಹೇಳ್ತೀನಿ ಕೇಳಿ. ಇಲ್ಲಿ ಇವರು ಎಲ್ಲ ತರಹದ ಸರ್ಕಸನ್ನು ನಾಟಕದಲ್ಲಿ ಮಾಡಿದ್ದೇವೆ. ಸೆಟ್ಸ್ ಮಾಡ್ತಾರೆ, ಇನ್ಸಿಡೆಂಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಕಳೆದ 20 ವರ್ಷದಲ್ಲಿ ನೀವು ಒಳ್ಳೆ ನಾಟಕ ಅಂತ ಯಾವುದನ್ನು ಕರಿತೀರಿ? ಇಲ್ಲ ಬ್ರಾಹ್ಮಣರನ್ನ ಬೈಬೇಕು, ಇಲ್ಲ ಲೆಫ್ಟಿಸ್ಟ್ ಆಗಬೇಕು. ನನ್ನ ನಾಟಕದಲ್ಲಿ ನಾನು ಲೆಫ್ಟಿಸ್ಟ್ ಮನೋಭಾವ ಹೇಳ್ತಿಲ್ಲ. ಯಾಕಂದರೆ ನನಗೆ ಲೆಫ್ಟಿಸ್ಟು ಅಥವಾ ರೈಟಿಸ್ಟು ಅಥವಾ ಮಧ್ಯ ಅನ್ನೋದ್ರ ಬಗ್ಗೆ ಯಾವ ನಂಬಿಕೆಯೂ ಇಲ್ಲ. ನಾನು ಇರೋದು ಮನುಷ್ಯ ಅಂದರೆ ಬರೀ ಮನುಷ್ಯ. ಕೆಲವು ಭಾಗ ಲೆಫ್ಟಿಸ್ಟ್ ಆಗ್ಬೋದು, ಕೆಲವು ಭಾಗ ಅಲ್ಲದೆ ಇರ್ಬೋದು. ಎಲ್ಲೋ ಒಂದು ಕಡೆ ನನ್ನ ಹೆಂಡತಿ ಹತ್ರ ದಾಸ್ಯವನ್ನು ಅಪೇಕ್ಷಿಸ್ತೀನಿ, ನಾನು ನನ್ನ ಮಕ್ಕಳ ಹತ್ರ ಗೌರವವನ್ನು ಅಪೇಕ್ಷಿಸ್ತೇನೆ. ಒಂದೊಂದು ಕಡೆ ಒಂದೊಂದು ಮನೋಭಾವ ನನ್ನಲ್ಲಿ ಬರಬಹುದು ನನ್ನ ನೆಂಟಸ್ತಿಕೆಯಲ್ಲಿ. ಆದರೆ ಸಂಪೂರ್ಣವಾಗಿ ಕೆಂಪೇ ಆಗಿ ಕೊಡಲಿಕ್ಕೆ ನನ್ನ ಕೆಲ ಆಗಿಲ್ಲ. ಮತ್ತು ಎರಡನೇದು, ಯಾವುದೋ ಒಂದು ಜಾತಿಯನ್ನು ನಿಂದನೆ ಮಾಡಿ ದೊಡ್ಡಸ್ತಿಗೆ ತೋರಿಸ್ಕೊಳ್ಳೋಂಥ ಅವಶ್ಯಕತೆ ನನಗೆ ಕಂಡಿಲ್ಲ. ಯಾವ ಜಾತಿಯೂ ತಪ್ಪಲ್ಲ, ಎಲ್ಲ ಜಾತಿಯೂ ಆ ಜಾತಿಯಲ್ಲಿ ಇರುವವರ ತಪ್ಪಲ್ಲ. ಅವರು ಹಾಗೆ ನಡ್ಕೊಂಡಿದ್ರೆ ಅವರ ನಡವಳಿಕೆಯ ತಪ್ಪು, ಅದು ಬದಲಾಗಬೇಕಲ್ವ? ಇದೆರಡಿದ್ದಾಗ ಏನಾಯಿತು ನನಗೆ? ಇದೆರಡನ್ನು ಬಿಟ್ಟು ಬೇರೆ ನಾನು ಮನುಷ್ಯರ ಬಗ್ಗೆ ಮಾತಾಡ್ತೀನಿ, ಮನುಷ್ಯರ ಮನಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವನ ಆಸೆಗಳು, ಅವನ ಆಮಿಷಗಳು, ಅವನ ನಿರಾಕರಣಗಳು, ಅವನನ್ನು ಯಾವುದು ಕಂಟ್ರೋಲ್ ಮಾಡುತ್ತೆ, ಅವನ ಪ್ರಜ್ಞೆ ಏನು, ಇದರ ಬಗ್ಗೆ ನಾನು ಬರೀತಾ ಇದ್ದೀನಿ. ಈಗ ನಿಮ್ಮ ನಾಟಕಗಳಲ್ಲಿ ನೋಡೋದಾದರೆ, ನಿಮ್ಮ ಬರಹವನ್ನು ಒಳಗೊಂಡಂತಹ ನಾಟಕಗಳು ಏನನ್ನು ಹುಡುಕ್ತವೆ? ನಾಟಕದ ಮೂಲಕ ಜನರಿಗೆ ನೇರವಾಗಿ ಏನು ಹೇಳೋದಕ್ಕೆ, ಅಂದರೆ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತೀರಿ? ನಾನು ಹೇಳ್ತಾ ಇರೋದು ಏನು ಅಂತಂದರೆ, ಅವಲೋಕನ ಬೇಕು ಅಂತ. ನನ್ನ ನಾಟಕದ ಮೂಲಕ ನಾನು ನಿಮ್ಮ ಹೃದಯದೊಳಗೆ ನೋಡ್ಕೊಳ್ಳೋದಕ್ಕೆ ಬಲವಂತ ಮಾಡ್ತಾ ಇದ್ದೇನೆ. ಅಲ್ಲಿ ಬರುವ ಬಲವಂತ ಅನ್ನೋ ರೀತಿ ಹೇರಿಕೆ ಆಗ್ಬೋದಲ್ವಾ ಅಂತ. ಬೇಡ ಅಂದರೆ ಬರೋದಿಲ್ಲ ಅವ, ಬೇಡ ಅಂದರೆ ಬರೋದಿಲ್ಲ. ಯಾಕೆ ಬರ್ತಾ ಇದ್ದಾರೆ ಸರ್? ಬತ್ತಲಾಗೋದಕ್ಕೆ ನಾನು ಹೇಳ್ತೀನಿ ಕೇಳಿ. ಬೇಸಿಕಲಿ ಯಾವ ಮನುಷ್ಯನೂ ಕಾನ್ಷಿಯಸ್ ಆಗಿ ಕಳ್ಳ ಅಲ್ಲ, ಯಾವುದೋ ಕಾರಣಕ್ಕೆ ಆಗಿರಬಹುದು. ಕನ್ಫೆಷನ್ ಅನ್ನೋ ಕಾನ್ಸೆಪ್ಟೇ ಯಾಕಿದೆ ಸರ್? ಎಲ್ಲ ಮನುಷ್ಯನಿಗೂ ತನ್ನೊಳಗೆ ತಾನು ನೋಡಿಕೊಳ್ಳುವ ಅವಶ್ಯಕತೆ ಇದೆ. ಅದು ಪ್ರತಿಯೊಬ್ಬನ ತುರ್ತು, ಅದು ಅವನ ಅವಶ್ಯಕತೆ. ನನ್ನ ನಾಟಕವನ್ನು ನೋಡಲಿಕ್ಕೆ ಯಾಕೆ ಜನ ಬರ್ತಾರೆ ಅಂತಂದರೆ, ಎಲ್ಲೋ ಒಂದು ಕಡೆ ಅವರ ಮನಸ್ಸಿನ ಭಾವಗಳು, ಅದನ್ನು ನನ್ನ ನಾಟಕದಲ್ಲಿ ಬಿಂಬಿಸ್ತಾ ಇದ್ದೀನಿ. ನಾನು ನಿಂತ್ಕೊಂಡು ನಾನು ದೊಡ್ಡ ಮನುಷ್ಯ, ಇಂಥದ್ದೆಲ್ಲ ಕಲ್ತಿದ್ದೀನಿ, ನಿಮಗಿದು ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದೇನು ಅಂತಂದರೆ, ನಿಮ್ಮ ಹಾಗೆ ನಾನು ಈ ಬದುಕಿನ ಗೊಂದಲಗಳಲ್ಲಿ ಸತ್ಯವನ್ನು ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅವರು ನನ್ನ ಭಾಗ ಆಗ್ತಾರೆ. ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಈ ಥಿಯೇಟ್ರಿಗೆ ಸಂಬಂಧಪಟ್ಟವ್ರು ಯಾವ್ದಾದ್ರು ಭಾಷಣ ಗಿಟ್ನಾಗ ನಿಂತಾಗ ಹೆಂಗೆ ನಿಂತ್ಕೋತಾರೆ ಅಂದರೆ, ನಮಗೆಲ್ಲ ಗೊತ್ತು, ನಾವೆಲ್ಲ ತ್ಯಾಗ ಮಾಡಿದ್ದು ಮಾಡ್ತಾಯಿದ್ದೀವಿ, ಇಂಥದ್ದೆಲ್ಲ ಮಾಡ್ತಾಯಿದ್ದೀವಿ, ಕವನ ಬರೀತಿದ್ದೀವಿ, ನಾಟಕ ಬರ್ತಿದ್ದೀವಿ, ಸಾಧನೆ ಮಾಡ್ತಾಯಿದ್ದೀವಿ, ನೀವೆಲ್ಲ ಪಾಮರರು, ಹೊಟ್ಟೆಪಾಡಿಗೆನೋ ಕೆಲಸ ಮಾಡ್ಕೊಂಡಿರೋರು, ದಾಡ್ರು, ಕೇಳಿಸ್ಕೊಂಡು ಹೋಗಿ ಅನ್ನೋ ಥರದಲ್ಲಿ ಮಾತಾಡ್ತಾರೆ. ನಾನು ಹೇಳ್ತೀನಿ, ಸಂಪೂರ್ಣ ಸುಳ್ಳು. ಹೊಟ್ಟೆಪಾಡಿಗೋಸ್ಕರ ದುಡಿತಾ ಇರೋವನು ಎಲ್ರಿಗಿಂತ ಬೆಟ್ರು. ಕತೆ ಹೊಡ್ಕೊಂಡು ಬದುಕ್ತಾ ಇರೋವನು ಅತ್ತತ್ತ. ನಾನು ಬರೀ ಕತೆ ಹೊಡ್ಕೊಂಡು ಬದುಕೋ ಮನುಷ್ಯ ಅಲ್ಲ. ನಾಟಕ ಮಾಡ್ತೀನಿ ಅಂದರೆ ನಾಟಕ ನನಗೆ ಮಾಡಬೇಕಿದೆ ಮಾಡ್ತೀನಿ. ಅದರಲ್ಲಿ ಏನು ಬರುತ್ತೆ ದುಡಿಮೆ, ಅದನ್ನು ಜನಗಳಿಗೆ ಹಂಚ್ತೀನಿ. ನನ್ನ ಜೊತೆ ಆ್ಯಕ್ಟ್ ಮಾಡೋರಿಗೆ ಮನೆಗೆ ಕೈ ಖಾಲಿ ಮಾಡ್ಕೊಂಡು ಹೋಗ್ತೀನಿ. ನನ್ನ ದುಡಿಮೆಗೆ ನಾನು ಬೇರೆ ಕೆಲಸ ಅಂಟಿಸ್ಕೊಂಡಿದ್ದೀನಿ. ನಾನು ಈ ಗೊಂದಲದಲ್ಲಿ ಹುಡುಕ್ತಾ ಇದ್ದೀನಿ, ನನ್ನ ಪ್ರೇಕ್ಷಕರು ಹುಡುಕ್ತಾರೆ. ಮಾತಿನ ನಾಟಕ, ಹೌದು ಮಾತಿಂದ ನಾಟಕ. ಮಾತಲ್ಲದ್ದು ಹೇಗೆ ನಾಟಕ ಆಗ್ತದೆ ನೀವು ಹೇಳಿ? ಮಾತೇನು? ನಮ್ಮ ಮನಸ್ಸಲ್ಲಿ ಏನಿದೆ ನಿಮಗೆ ಕಮ್ಯುನಿಕೇಟ್ ಮಾಡೋದು ಮಾತು, ಒಂದು ಸಂವಹನ. ಸಿಂಬಲೈಸ್ ಮಾಡ್ತೀವಿ ಅಂತ. ಸರ್, ನಿಮಗೆ ನೀವು ಮಾಡಿ, ನಿಮಗೆ ಬರೋದನ್ನು ನೀವು ಮಾಡಿ, ಯಾರು ಬೇಡ ಅಂತ ಹೇಳಿದ್ದಾರೆ?
ನನಗೆ ಬರೋದನ್ನು ನಾನು ಮಾಡ್ತೇನೆ ಅಷ್ಟೇ. ಎಸ್, ನಿಮ್ಮ ನಿಮಿತ್ತ ನಾಟಕ ಒಂದು ಯೂನಿವರ್ಸಿಟಿಗೆ ಪಠ್ಯವಾಗಿದೆ. ಹೌದು. ಈ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ? ನಾನು ಹೇಳ್ತೀನಿ, ಯೂನಿವರ್ಸಿಟಿಗೆ ಅದು ಪಠ್ಯ ಆಗುತ್ತೆ ಅಂತೇಳಿ ನನಗೆ ಕನ್ಸು ಇರಲಿಲ್ಲ. ನಾಟಕ ಮಾಡಿದ್ದೆ, ಪಬ್ಲಿಷ್ ಮಾಡಿದೆ, 500 ಕಾಪಿ ಪ್ರಿಂಟ್ ಮಾಡಿಸಿದ್ದೆ, 500 ಕಾಪಿ ಸೇಲು ಆಗಿತ್ತು. ಆಮೇಲೆ ಯಾರೋ ಅಂದರೆ ಇನ್ನೊಂದು 1000 ಮಾಡಿಸಿಟ್ಟಿರಿ ಸರ್, ಟೆಂಪ್ಲೇಟ್ಸ್ ಹೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ 1000 ಮಾಡಿಸಿಟ್ಟಿದ್ದೆ. ಯೂನಿವರ್ಸಿಟಿಯಿಂದ ಫೋನ್ ಬಂತು, ಈ ಥರ ನಿಮ್ಮ ನಾಟಕ ನಿಮಿತ್ತನ ಟೆಕ್ಸ್ಟ್ ಬುಕ್ ಮಾಡಿದ್ದೀವಿ ಅಂತ ಹೇಳಿದ್ರು. ನನಗೆ ಮೊದಲಿಗೆ ಆದದ್ದು ಆಶ್ಚರ್ಯವೇ, ಅದು ಹೆಂಗಾಗ್ಲಿಕ್ಕೆ ಸಾಧ್ಯ ಅಂತ. ನಾನು ಬರೆದು ಪಬ್ಲಿಷ್ ಮಾಡಿರೋ ಮೊದಲನೇ ಪುಸ್ತಕ ಅದು ಟೆಕ್ಸ್ಟ್ ಬುಕ್ ಆಗುತ್ತೆ ಅಂತ. ಕೊನೆಗೆ ಅವರು ಹೇಳಿದ್ರು, ಕನ್ನಡ ಚೆನ್ನಾಗಿದೆ ಸರ್ ಅಂತ, ಭಾಷೆ ಚೆನ್ನಾಗಿದೆ ಅಂತಂದು. ಇರಬಹುದು, ಅದರ ಬಗ್ಗೆ ನನಗೆ ಸಂತೋಷ ಇದೆ, ಯಾಕಂದರೆ ಭಾಷೆ ನಾನು ಭಾಳ ಪ್ರೀತಿಸಿದ್ದೀನಿ. ಹಾಗಾಗಿ ಅದು ಟೆಕ್ಸ್ಟ್ ಬುಕ್ ಆಯಿತು, ಪುಸ್ತಕಗಳು ಕಳಿಸಿದೆ, ಅದು ಬೇರೆ. ಆದರೆ ಒಂದು ಹೇಳ್ತೀನಿ ಕೇಳಿ, ಇದು ಬರೀ ಮಾತಿಂದೇ ನಾಟಕ ಅಂತ ಬರೆದವರು ಹೇಳಿದವರು ಇದಕ್ಕೇನಂತಾರೆ? ನಾವು ಜೀವನದಲ್ಲಿ ಎಲ್ಲವೂ ಹೇಳ್ತಾ ಇರ್ತೀವಿ, ಏನು ಹೇಳಿ, ಯಾವುದು ಸಕ್ಸಸ್ಫುಲ್ ಆಗ್ತದೆ ಅದರ ಬಗ್ಗೆ ಆ ಗುಂಪು ಇದೊಂದು ಫೀಲ್ಡ್ ಅಂತ ಮಾಡ್ಕೋತೀವಿ ನಾವು. ಹೌದು ಹೇಳಿ, ಈ ನಾಟಕದವ್ರದ್ದು ಒಂದು ಗುಂಪಾಗಿದೆ, ಸಮೂಹ ಮಾಡ್ಕೋತೀವಿ. ಏನು 24 ಗಂಟೆ ಅವರೇ ಇರ್ತಾರಲ್ಲಿ, ನಾನು 24 ಗಂಟೆ ಅಲ್ಲಿ ಇರಲ್ಲ, ಅದು ಸಮಸ್ಯೆ ಆಗ್ತಾ ಇರೋದು. ಯಾಕೆ ಹೇಳಿ, ನಾನು ದಿನ ಬೆಳಗ್ಗೆ ನನ್ನ ಪಾಡಿಗೆ ನಾನು ಕೆಲಸಕ್ಕೆ ಹೋಗ್ತೇನೆ. ನನಗೆ ನಾಟಕ ಇದ್ದಾಗ ಮಾತ್ರ ಥಿಯೇಟ್ರಿಗೆ ಹೋಗ್ತೇನೆ. ಅಂದರೆ ನಾನು ನೋಡುವಂಥ ನಾಟಕ ಇದ್ದಾಗ ಅಥವಾ ನಾನು ಮಾಡುವಂತಹ ನಾಟಕ ಇದ್ದಾಗ. ಬೇರೆ ಸಮಯದಲ್ಲಿ ನೀವು ನನ್ನನ್ನು ಥಿಯೇಟ್ರ್ ಹತ್ರ ನೋಡೋದೇ ಇಲ್ಲ. ಹಾಗಾಗಿ ನನ್ನ ನಾಟಕದವನು ಅಂತ ಒಪ್ಕೊಳ್ಳೋದು ಕಷ್ಟ ಆಗ್ತದೆ. ಎಷ್ಟೋ ಸರಿ ಏನನ್ಸಿದೆ ಗೊತ್ತಾ ನನಗೆ, 30 ವರ್ಷದ ಹಿಂದೆಯೇ ನಾನು ಕೆಲಸ ಬಿಟ್ಟು ಹೆಗಲಿಗೆ ಜೋಳಿಗೆ ಹಾಕ್ಕೊಂಡು ಅಲ್ಲಿ ಇಲ್ಲಿ ಸ್ವಲ್ಪ ಬಡತನವನ್ನು ಪ್ರದರ್ಶಿಸ್ತಾ ಅವರಿವರ ವಶೀಲಿ ಹಿಡಿದು ಇಲ್ಲೊಂದು ಅಂಕಣ, ಅಲ್ಲೊಂದು ಸಣ್ಣ ಪದ್ಯ, ಅದ್ಯಾವುದೋ ಒಂದು ಕತೆ, ಇಲ್ಲೊಂದು ನಾಟಕ ಬರೆದು ಸ್ವಾಮಿ ಇದು ಹೇಗಿದೆ ಅಂತ ನಿಂತಿದ್ದಿದ್ರೆ ಪ್ರಾಬಬ್ಲಿ ಎಲ್ಲರೂ ನನ್ನ ಬಹಳ ಬೇಗ ಒಪ್ಕೊಂಡಿರೋರು. ಇದೇನಾಗ್ತಾ ಇದೆ, ಈ ಶನಿಗೆ ಮೊದಲೇ ಅಹಂಕಾರ, ಜೊತೆಗೆ ಒಂದು ನಾಟಕ ನೋಡೋಕ್ಕೆ ಜನ ಬೇರೆ ಬರ್ತಾರೆ, ಅದಿನ್ನೂ ಅಹಂಕಾರ ಅನ್ನೋದು ಇದೆಯಲ್ಲ, ಅದು ತಡೀತಾ ಇಲ್ಲ. ಅದಕ್ಕೆ ನಾನೇನು ಮಾಡಲಿ, ಅದು ನನ್ನ ತಪ್ಪಲ್ಲ, ಅದು ಅಲ್ವಾ? ಹೌದು. ಇನ್ನು ನೀವು ನಾಟಕಗಳನ್ನು ಮಾಡಿದ್ರಿ, ಮತ್ತು ಸೀರಿಯಲಲ್ಲಿ ನಿರ್ದೇಶನ ಮಾಡಿದ್ರಿ, ಆಮೇಲೆ ಬರೆದ್ರಿ. ಇದ್ರ ನಡುವೆ ಒಂದು ಕಥಾ ಸಂಕಲನ ಬಿಡುಗಡೆ ಮಾಡೋ ಯೋಜನೆ, ಕಥಾ ಸಂಕಲನ ಈಗ 22ಕ್ಕೆ ಒಂದು ಕಥಾ ಸಂಕಲನ ಬಿಡುಗಡೆ. ನಾಟಕಗಳಲ್ಲಿ ಮತ್ತು ನಿಮ್ಮ ಬೇರೆ ಬೇರೆ ಬರಹಗಳಲ್ಲಿ ಹೇಳಲಾಗದ್ದನ್ನು ಅಥವಾ ಹೇಳುವುದನ್ನು ಕಥೆಗಳ ಮೂಲಕ ಹೇಗೆ ನೀವು ನಿಮ್ಮ ವಸ್ತುಗಳನ್ನು ನೀವು ಜನರಿಗೆ ತಲುಪಿಸುವಂಥ? ಇಲ್ಲಿ ಪ್ರಶ್ನೆ ಏನಾಗಿದೆ ಅಂತಂದರೆ, ನನಗೆ 30 ವರ್ಷ ಪ್ರೊಫೆಷನ್ಗೆ ಅಂಟ್ಕೊಂಡಿದ್ದೆ. ಅದಕ್ಕೆ ಮೊದಲು PNTಲ್ಲಿದ್ದೆ. ಹಾಗಾಗಿ 33 ವರ್ಷ ಸರ್ಕಾರದ ಸೇವೆ ಮಾಡಿದಂಥ ಮನುಷ್ಯ ನಾನು. ಅದಾದ ನಂತರ ಈ ಪ್ರಪಂಚವನ್ನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಸೀರಿಯಲ್ಲು ಮತ್ತು ನಾಟಕ ಮಾಡಿದ ನಂತರ ಏನಾಯಿತು ಅಂದರೆ, ಸ್ಪೆಕ್ಟೇಟರ್ಸ್ ಅಂತಾಗಿ ಬಂದವರು, ಪ್ರೇಕ್ಷಕ ಸಮುದಾಯವಾಗಿ ಬಂದವರು, ಬಿಗಿನಿಂಗ್ನಲ್ಲಿ ಅವರು ನನಗೆ ಅರ್ಥ ಆಗಲಿಲ್ಲ ಆ್ಯಕ್ಚುಲಾಗಿ. ಅದರ ನಂತರ ನಿಧಾನವಾಗಿ ನಾಟಕ ಮುಗಿದ ಮೇಲೆ ಬರ್ತಾರೆ, ಮಾತಾಡ್ತಾರೆ, ಕೈ ಹಿಡ್ಕೋತಾರೆ, ಅಳ್ತಾರೆ, ಕಾಲಿಗೆ ಬಿದ್ದು ಹೋಗ್ತಾರೆ. ಎಲ್ಲೋ ಒಂದು ಕಡೆ ಇವರನ್ನು ಮುಟ್ಟುವಂತಹದ್ದು ಏನೋ ನನ್ನಲ್ಲಿ ಇದೆ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು. ಯಾಕಂದರೆ ಪರಿಚಯವೇ ಇಲ್ಲದವರು ಯಾರೋ ಬಂದು ದಡಾರಂತ ಕಾಲಿಗೆ ಬೀಳ್ತಾರೆ, ಅಳ್ತಾ ಇರ್ತಾರೆ. ಅವ್ರಿಗೆ ಬೇಕಾಗಿದ್ದು ನೀವು ಕೊಡ್ತಾ ಇದ್ದೀರಿ ಅಂತ ಎಲ್ಲೋ ಒಂದು ಕಡೆ ನಗೋದು ನಾಟಕೀಯವಾಗಿ ನಕ್ಕು ಬಿಡಬಹುದು, ನಾಟಕೀಯವಾಗಿ ಅಳೋದು ಕಷ್ಟ. ನಾವು ದೇಶಾವರಿ ನಗ್ತೀವಿ, ದೇಶಾವರಿ ಅಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತಾ ಇರೋದು, ಅಳೋದಕ್ಕೆ ಏನೋ ಒಂದು ಬೇಕು, ಒಳಗಿಂದ ಏನೋ ಬರಬೇಕಲ್ಲ. ಹಾಗಾಗಿ ಏನಾಯಿತು, ಈ ಪಾತ್ರಗಳು ಯಾಕೋ ಭಾಳ ಹತ್ತಿರವಾಗ್ತಾ ಹೋದವು. ಎರಡನೇದು, ಬರೆಯೋ ತುಡಿತಾ ಇದೆ, ಮನಸ್ಸಿನಲ್ಲಿ ವಿಷಯ ಇದೆ, ಫಾರ್ಮ್ಯಾಟ್ ಇದೆ, ಸಿಕ್ಕಿದೆ ಅಂತ ಅನಿಸಿದೆ, ಭಾಷೆ ಬಗ್ಗೆ ಸ್ವಲ್ಪ ಕಂಟ್ರೋಲ್ ಇರಬಹುದು ಅಂತ ಅನಿಸಿದೆ. ಆದರೆ ನಾಟಕ ನಾನು ಮಾಡಬೇಕು ಅಂತಂದರೆ ತಿಂಗಳಿಗೆ 1 ಅಥವಾ 2 ಶೋ ಮಾಡಬಹುದು. ಮಿಕ್ಕ ಸಮಯ ಎಲ್ಲ ವಸ್ತುಗಳು ನಾಟಕವಾಗದೆ ಹೋಗ್ಬೋದು. ಹಾಗಾಗಿ ತಲೆಯಲ್ಲಿ ಸಾಕಷ್ಟು ವಸ್ತುಗಳಿದ್ವು. ಹಾಗಾಗಿ ಕಥಾ ಸಂಕಲನದ ಪ್ರಯತ್ನ ಶುರು ಮಾಡಿದ್ದು ನಾನು. ಕಥೆಗಳು ಒಂದೇ ಬರೆದೆ, ಕಥೆಗಳು ಪಬ್ಲಿಷ್ ಆಯಿತು. ಪಬ್ಲಿಷ್ ಆದ ನಂತರ ಅನಿಸಿದ್ದು, ಪಬ್ಲಿಷ್ ಆಗುತ್ತಲ್ಲ, ಯಾಕೆ ಬರೀಬಾರ್ದು ಅಂತ. ಹಾಗಾಗಿ ಬರ್ತಾ ಇದೆ. ಪ್ರಾಬಬಲಿ ಕಥಾ ಸಂಕಲನ, ಮೊದಲನೇ ಕಥಾ ಸಂಕಲನ 22ನೇ ತಾರೀಕು ಬರ್ತಾ ಇದೆ ಆಚೆಗೆ. ಸರ್, ಒಬ್ಬ ಬರಹಗಾರನಿಗೆ ಬೇರೆಯವ್ರಿಗಿಂತಲೂ ಸಾಮಾಜಿಕ ಕಾಳಜಿ ಮತ್ತು ಜವಾಬ್ದಾರಿ ಹೆಚ್ಚಾಗಿರಬೇಕು ಅನ್ನುವಂಥದ್ದು. ಹೌದು. ಈ ಬಗ್ಗೆ ಏನು ಹೇಳ್ತೀರಿ? ಸಾಮಾಜಿಕ ಕಾಳಜಿ ಜವಾಬ್ದಾರಿ ಇಲ್ಲದೆ ಇರೋರು ಬರಹಗಾರ ಆಗೋದೇ ಬೇಡ ಅಂತ ನನಗನ್ಸುತ್ತೆ. ಯಾಕಂದರೆ ಯಾಕೆ ಬರೀತೀರಿ? ಇವಾಗ ಜೀವನಕ್ಕೆ, ಬದುಕಿಗೆ ನಾವು ಪ್ರಶಸ್ತಿಗೆ, ಆಮೇಲೆ ವೈಯಕ್ತಿಕ ಅಲ್ಲ ಸರ್, ಪ್ರಶಸ್ತಿಗಳ ಪ್ರಯೋಜನ ಅಲ್ಲ, ಹಾಗಲ್ಲ. ಪ್ರಶಸ್ತಿಗಳ ಪ್ರಯೋಜನವೇ ಇಲ್ಲ, ಪ್ರಶಸ್ತಿಗಳಿಂದ ಏನೂ ಆಗೋದಿಲ್ಲ ಅನ್ನೋ ಭಾವ ಬರೋವರೆಗೂ ಬರಹಗಾರ ಆಗೋದ್ರಲ್ಲಿ ಅರ್ಥವೇ ಇಲ್ಲ. ನಾನು ಓದಿದ ಬರಹಗಾರರು ಆ ಕಾಲದಲ್ಲಿ ಸರ್, ಕಾರಂತರ ಓದಿರ್ಬೋದು, ನಾನು ಅನಾಕರು, ತಾರಾಸುಬ್ರಾವ್ ಓದಿರ್ಬೋದು, ರಾಮಮೂರ್ತಿ ಓದಿದ್ದೇನೆ. ನಂತರ ಆಗಿನ ಕಾಲದ ಬರಹಗಾರ ಸುಮಾರು ಸರ್, ದಾರಾ ಬೇಂದ್ರೆಯವರು ಇರ್ಬೋದು, ಪುದಿ ನರಸಿಂಹಾಚಾರ್ಯರು ಇರ್ಬೋದು, ಗೌರವ ರಾಮಸ್ವಾಮಿ ಇದ್ದರು, ಸಣ್ಣ ಕಥೆಗಳ ತಾತ ಅಂತ ಕರೀತಾ ಇದ್ವಿ.
ಅಲ್ಲ, ಉದ್ದಕ್ಕೂ ಆಗಿನ ಬರಹಗ ಡಿ ವಿ ಗುಂಡಪ್ಪನವ್ರು ಇರ್ಬೋದು. ಎಲ್ಲಿಯಾದರೂ ಯಾವತ್ತಾದರೂ ನಾವು ಆಗಿನ ಕಾಲದ ಬರಹಗಾರನ್ನು ಈ ದೃಷ್ಟಿಕೋನದಲ್ಲೇ ನೋಡಲಿಕ್ಕೆ ಸಾಧ್ಯವಾ? ಎಲ್ಲೋ ಒಂದು ಅಪ್ಲಿಕೇಶನ್ ಹಾಕಿ ಕಾರಂತರು ಒಂದು ಅವಾರ್ಡ್ಗೆ ನಿಂತ್ಕೊಂಡಾಗ ಅನಿಸುತ್ತಾ ನಿಮಗೆ? ಅಲ್ಲ, ಅಥವಾ ಡಿ ವಿ ಗುಂಡಪ್ಪನವ್ರು ಎಲ್ಲೋ ಒಂದು ಕಡೆ ಗಾಂಧಿ ಬಜಾರ್ ಮೂಲೆಯಲ್ಲಿ ಒಂದು ಸಿಗರೇಟ್ ಹಚ್ಕೊಂಡು ನಿಂತಿರೋ ಅಂತ ಅನಿಸ್ತದ ನಿಮಗೆ? ಅಥವಾ ಸಂಜೆ ಎಲ್ಲೋ ಪೂತಿ ನರಸಿಂಹಾಚಾರ್ಯರು ಮತ್ತು ಗುರು ರಾಮಸ್ವಾಮಿ ಅವರು ಕೂತ್ಕೊಂಡು ಎಲ್ಲೋ ಒಂದು ಕಡೆ ಪಾರ್ಟಿ ಮಾಡಿ ನಾಳೆ ಬೆಳಗ್ಗೆ ಯಾರಿಗೆ ಎಲ್ಲಿ ಏನು ತೊಂದರೆ ಕೊಡಬೇಕು ಅಂತ ಡಿಸ್ಕಸ್ ಮಾಡೋ ಥರದ್ದು ಏನಾದ್ರು ಅನ್ಸತ್ತಾ? ಬಸವನಗುಡಿ ಕ್ಲಬ್ಬಲ್ಲಿ ಬೀರೋ ಗಿರೋ ಹುಡ್ಕೊಂಡು ಅನ್ಸತ್ತಾ? ಈ ಭಾವ ಬರ್ತದ? ಈಗೇನು ಅನ್ಸುತ್ತೆ ನಿಮಗೆ? ಈಗ ಅದು ಇದೆಯಾ? ಬರೀ ಇದನ್ನೇ ಮಾಡ್ತಾ ಇದ್ದಾರೆ ಅನ್ಸತ್ತೆ ಅಲ್ವಾ? ನಾನು ಹೇಳೋದು ಆಗ ಯಾಕೆ ಅನ್ಸಲ್ಲ ಹಾಗೆ? ನಾವೇನು ನೋಡಿಲ್ಲಪ್ಪ ಡಿ ವಿ ಗುಂಡಪ್ಪನವ್ರೇನು ನಾವು ಮನೆ ಹತ್ರ ಹೋಗಿ ನೋಡಿದ್ದೀವ? ನೀವಂತೂ ನೋಡೇ ಇಲ್ಲ. ಹಾಗಿದ್ದಾಗಲೂ ಯಾಕೆ ಅನ್ಸಲ್ಲ ಅವ್ರ ಬಗ್ಗೆ? ಇವ್ರ ಬಗ್ಗೆ ಯಾಕೆ ಅನ್ಸುತ್ತೆ? ಎಲ್ಲೋ ಒಂದು ಕಡೆ ನಾನು ಹೇಳ್ತೀನಿ ಕೇಳಿ, ಬದುಕು ಬೇರೆ ಬರಹ ಬೇರೆ ಅಂತ ಮಾಡಿಕೊಂಡ್ರು. ಆ ಕಾಲದವರು ಬದುಕು ಬರಹ ಎರಡು ಒಂದೇ ಇತ್ತು. ಹಾಗಿದ್ರೆ ಒಬ್ಬ ಬರಹಗಾರನ ವೈಯಕ್ತಿಕ ಬದುಕು ಮತ್ತೆ ಅವ್ನು ಬರೆಯುವಂತಹ ಬರಹಕ್ಕೂ ಸಂಬಂಧ ಒಂದೇ ಆಗಿರ್ಬೇಕು ಅಂತೀರ ಅಥವಾ ಹೇಗೆ ಅಂತ? ಇರಬೇಕು, ಒಂದೇ ಇರಬೇಕು. ಇಲ್ದಿದ್ರೆ ಸ್ವಾಮೀಜಿಗೂ ಇವ್ರಿಗೂ ಏನ್ ಡಿಫರೆನ್ಸ್? ಇದು ನನ್ನ ವೈಯಕ್ತಿಕ ಬದುಕು ಬಿಡಿ, ನನ್ನ ಬರಹನ್ ಹಾಗಾದ್ರೆ ಸ್ವಾಮೀಜಿನೂ ನನ್ನ ವೈಯಕ್ತಿಕ ಬಿಡು ಅಂತ ನಿತ್ಯಾನಂದ ಸ್ವಾಮಿ ಹೇಳ್ಬೋದಲ್ವಾ? ನಾನು ಹೇಳೋ ಧರ್ಮ ಮಾತ್ರ ಕೇಳ್ಕೊಳ್ರಿ, ವೈಯಕ್ತಿಕ ಬದುಕು ಯಾಕೆ ತಲೆ ಹಾಕ್ತೀರಿ? ಯಾಕೆ ಕೇಳಲ್ಲ ನೀವು ಅಂತೀರಿ ಕಾವ್ಯ ಹಾಕೊಂಡ್ಮೇಲೆ ನೀವು ಹಂಗಿರ್ಬೇಕು ಅಂತೀರಿ ಅಲ್ವಾ? ಇದನ್ನ ಎಲ್ಲಾ ಕ್ಷೇತ್ರಕ್ಕೂ ಎಲ್ಲ ಕ್ಷೇತ್ರಕ್ಕೂ ಅನ್ವಯಿಸುತ್ತೆ ಸರ್. ನೀವು ಹೆಗಲ ಮೇಲೆ ಬ್ಯಾಗ್ ಹಾಕೊಂಡು ಜೋಳಿಗೆ ಹಾಕೊಂಡು ಹೊರಟ ಮೇಲೆ ನಾನು ಕವನ ಬರೀತೀನಿ, ನಿಮಗೆ ಕವನ ಬರೀರಿ ಅಲ್ವಾ? ಅದೇನದು ಎಲ್ಲೋ ಒಂದು ಕಡೆ ಹೇಳಿದೆ, ಸಾಹಿತ್ಯ ಸಮ್ಮೇಳನದಲ್ಲಿ ಕೂತ್ಕೊಂಡು ರಾತ್ರಿ ಸಂಜೆ ನೋಡು ಇದ್ದಿದ್ದೆ 100 ರೂಪಾಯಿ ಒಂದು ಬಾಟ್ಲು ಬೀರ್ ತೊಗೊಂಡೆ ಕುಡ್ದೆ ಆಮೇಲೆ ಕತೆ ಬರದೆ ಅಂದರೆ ನೀವು ಬೀರ್ ಕುಡ್ದದ್ದು ಹೇಳ್ತಿದ್ರೆ ಕತೆ ಬರೋದು ಹೇಳ್ತಾ ಇದ್ದೀರಾ? ಏನು ಹೇಳ್ತಾ ಇದ್ದೀರಾ ಜನಕ್ಕೆ? ಬೀರ್ ಕುಡಿದ್ರೆ ಒಳ್ಳೆ ಕತೆ ಬರುತ್ತೆ ಅಂತನಾ? ಬೀರ್ ಕುಡಿದ್ರೆ ಒಳ್ಳೆ ಕತೆ ಬರಲ್ಲ, ಬೀರ್ ಕುಡಿದ್ರೆ ಭ್ರಮೆ ಬರುತ್ತೆ, ಕತೆ ಹೆಂಗ್ಸಾರ ಬರುತ್ತೆ. ಏನು ಹೇಳ್ತಿದ್ದೀವಿ ಜನಕ್ಕೆ ನಾವು? ಅಲ್ಲ, ಅದನ್ನು ಒಂದು ರೀತಿ ನಾನು ಹೇಳ್ತೀನಿ ಕೇಳಿ, ವೈಯಕ್ತಿಕ ಬದುಕಿನಲ್ಲಿ ಶಿಸ್ತು ಇಲ್ದಲೇ ಇದ್ದ ಮೇಲೆ ನೀವು ಬರೆದದ್ದೆಲ್ಲ ಪ್ಯಾಂಪ್ಲೆಟ್ಟೆ, ಮಾರಾಟವಾದ್ರೆ ಆಗತ್ತೆ, ಇಲ್ದಿದ್ರೆ ಇಲ್ಲ. ನಾನು ಹೇಳ್ತೀನಿ ಕೇಳಿ, ಇಲ್ಲಿ ಎಲ್ಲ ಅಕಾಡೆಮಿಯಲ್ಲಿ ಇವಾಗ ಹೆಂಗಿದೆ ಗೊತ್ತಾ? ಅಪ್ಲಿಕೇಶನ್ ಹಾಕ್ಕೋಬೇಕು ನೀವು ಅವಾರ್ಡ್ಗೆ. ನಾಟಕ ಅಕಾಡೆಮಿಗೆ ಏನು ಅಂದರೆ ನನಗೆ ಯಾವುದೋ ಅವಾರ್ಡ್ ಕೊಟ್ಟಿಲ್ಲ, ನಾನು ಇಂಥದ್ದು ಮಾಡಿದ್ದೀನಿ ಅಂತ. ನಾನು ಮಾಡಿರೋದನ್ನು ನಾನೇ ಹೇಳ್ಕೋಬೇಕು ಅಂದರೆ ನಾನು ಮಾಡಿದ್ದೇನಿದೆ ಅಲ್ಲಿ? ಸರ್ ನಾನು ಮಾಡಿದ್ದು ನಿಮಗೆ ಗೊತ್ತಾಗಬೇಕು ಸರ್, ಅದು ಮಾಡಿದ್ದು. ಹೌದು, ನಾನು ಮಾಡಿದ್ದು ನಾನೇ ಹೇಳ್ಕೊಂಡೆ ಅಂದರೆ ಹೌದು, ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ರು ಮನೇಲಿ, ಅದು ನಾನು ಹೇಳ್ಕೊಳ್ಳೋಂಥದ್ದು, ಅದಕ್ಕೆ ಅವಾರ್ಡ ಕೊಡ್ತಾರೆ. ನಾನು ಹೇಳೋದು ಸಾಮಾಜಿಕವಾದದ್ದು ಯಾವುದೋ ಒಂದು ಪ್ರಜ್ಞೆ ನನ್ನಲ್ಲಿ ಇಲ್ಲದೆ ಇದ್ದರೆ ಸಮಾಜಕ್ಕೆ ನಾನು ಯಾವುದನ್ನೇ ಹೇಳುವ ಚೈತನ್ಯ ಮತ್ತು ಹಕ್ಕು ಇರೋದಿಲ್ಲ. ಸಮಾಜಕ್ಕೆ ಏನಾದರೂ ಹೇಳಬೇಕಾದ್ರೆ ಆ ಪ್ರಜ್ಞೆ ನನ್ನಲ್ಲಿ ಇರಬೇಕಲ್ವ ಸರ್? ನಾನು ಇವತ್ತಿಗೂ ಅಂತೇನೆ, ಮನುಷ್ಯನ ಬಗ್ಗೆ ಗೌರವ ಇದ್ದರೆ ಅವನ ಬರದ ಪದಗಳನ್ನು ಜನ ಸೀರಿಯಸ್ ಆಗಿ ತಗೋತಾರೆ. ಜನ ಯಾವತ್ತೂ ದಡ್ರಲ್ಲ. ಮನುಷ್ಯನ ಬಗ್ಗೆ ಗೌರವ ಇಲ್ಲದಾಗ ಅವನು ಯಾವುದನ್ನೇ ಬರೀಲಿ ಸರ್, ಜನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಹರಿಕತೆ ಮಾಡಿದಾಗ ಅವನು ಹೇಳಿದ ಕಥೆಯನ್ನು ಬರೀ ಆ ರಾಗದ ಮೇಲೆ ಯಾರು ತಗೊಳ್ಳಲ್ಲ, ಆ ದಾಸರ ಮೇಲಿನ ಗೌರವದ ಮೇಲೂ ತಗೋತಾರೆ. ಅದನ್ನು ದಾಸರ ಮೇಲೆ ಗೌರವ ಹೋದ ಮೇಲೆ ಅವ್ರನ್ನ ಹರಿಕತೆಗೆ ಯಾರೂ ಕಳಿಯಲ್ಲ. ಹೇಳೋದು ಹರಿಕತೆಗೆ ಹೋಗ್ತೀನಿ ನಾನು. ಹಾಗಾಗಿ ಎಲ್ಲೋ ಒಂದು ಕಡೆ ಬದುಕು ಬೇರೆ ಬರಹ ಬೇರೆ ಅಂತ ಆಗುತ್ತಿದ್ದ ಹಾಗೆ ಈ ಟಿಸಿಲು ಹೊಡೆದು ಬಿಡ್ತು. ಅಂದರೆ ಬರಹಗಾರ ಹೇಳ್ತಿದ್ದ, ಸ್ವಾಮಿ ನನ್ನ ವೈಯಕ್ತಿಕ ಬದುಕಿನಲ್ಲಿ ನಾನು ಏನೇನೋ ಮಾಡ್ಬೋದ್ರಿ, ಆದರೆ ನಾನು ಏನು ಬರೆದೀನಿ ಅದು ಓದಿ ತಿಳ್ಕೊಳ್ಳಿ. ಅದು ಹೇಳೋಕ್ಕೆ ನೀನು ಯಾರು? ನೀನೇ ಬದುಕಕ್ಕೆ ಆಗದೇ ಇರೋದನ್ನು ಬರೆದು ನನ್ನ ಬದುಕು ಅಂತ ಯಾಕೆ ಹೇಳ್ತೀಯಾ? ಸರ್, ನಾವು ಮೇಷ್ಟ್ರುಗಳನ್ನ ಹೇಳಿ ತಿಳ್ಕೊಳ್ಳೋದು ಕಮ್ಮಿ, ಮೇಷ್ಟ್ರನ್ನ ನೋಡಿ ಕಲ್ತದ್ದು ಜಾಸ್ತಿ. ಇನ್ನೊಂದು, ಈ ಸಾಹಿತಿಗಳಿಗೆ, ಕಲಾವಿದರಿಗೆ, ಇಲ್ಲೇ ಸಾಧಕರಿಗೆ ಇಡೀ ಪ್ರಪಂಚಕ್ಕೆ ಒಂದು ಕೃತಜ್ಞತೆ ಹೇಳುವಂಥ ಒಂದು ತೆವಲಿರುತ್ತಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ನನಗಿದೊಂದು ಯಾವತ್ತೂ ಅರ್ಥ ಆಗಿಲ್ಲ. ಯಾಕಂತಂದರೆ ಕೃತಜ್ಞತೆ ಹೇಳಬೇಕು ಅಂತಂದರೆ ನೋಡಿ ಇದಕ್ಕೆ ಇವರು ಸಹಕರಿಸಿದ್ರು, ಅದಕ್ಕೆ ಅವ್ರು ಸಹಕರಿಸಿದ್ರು, ಏನು ಮಾಡಬಾರ್ದೇನವರು ಮಾಡಿದ್ವ ನಾವು? ಅಂದರೆ ನಮ್ಮನ್ನು ಇವರೆಲ್ಲ ತಡ್ಕೊಂಡ್ರು ಅಂತಾನೆ ಕೃತಜ್ಞತೆ ಅಂತಂದರೆ. ಸರ್, ನಿಮಗೆ ನಿಮ್ಮ ತುರ್ತಿದೆ, ನನಗೆ ನನ್ನ ತುರ್ತಿದೆ ಸರ್. ಉಪಾಧ್ಯಾಪಗಳನ್ನು ತಡ್ಕೊಂಡು ಹೌದು, ನಾನು ತಡ್ಕೊಂಡ್ರಿ ಅಂತಾನ? ನಾನು ಹೇಳ್ತಿರೋದು ಅದಲ್ಲ. ಇದೆಲ್ಲ ಏನಾಗಿದೆ, ಇವರ ಬೆನ್ನು ಅವ್ರ ಕೇರಿ, ಅವ್ರ ಬೆನ್ನು ಇವ್ರ ಕೇರಿ ತೊಗೊಂಡು ಏನು ಫೈನಲ್ ಆಗಿ ಅವಾರ್ಡು ಅಂದರೆ ಏನು ಹೇಳಿ, ಅದು ಯಾವುದೋ ಒಂದು ಮರದೊಂದು ಪಲ್ಕ ಕೊಡ್ತಾರೆ, ಅದು ತೊಗೊಂಡು ಮನ್ಗಿಡ್ತೀರಿ, ಧೂಳು ಹೊಡಿತೀರಿ ಅಷ್ಟೇ. ಅದು ಬಿಟ್ಟು ಏನೂ ಆಗಲ್ಲ. ರಾಜ್ಯೋತ್ಸವ ಅವಾರ್ಡ್ಗೆ ಭಾಳ ಹೊಡೆದಾಡಿದ ಜನಗಳು ನಾನು ನೋಡಿದ್ದೀನಿ ನಮ್ಮ ಸಮಕಾಲದಿಂದರಲ್ಲಿ. ಯಾಕೆ ಹೊಡೆದಾಡಿದ್ರು ಹೇಳಿ? ರಾಜ್ಯೋತ್ಸವ ಅವಾರ್ಡ್ ಅನ್ನೋದು ಹೊಡೆದು ಅಂತಲ್ಲ, ಆದರೆ ರಾಜ್ಯೋತ್ಸವ ಅವಾರ್ಡ್ ಬಂದವರಿಗೆ BDAಯಿಂದ ಒಂದು ಸ್ಪೆಷಲ್ ಕ್ಯಾಟಗರಿ ಸೈಟ್ ಸಿಕ್ಕೋದು. ಈ ರಾಜ್ಯೋತ್ಸವ ಅವಾರ್ಡಿ ಸೈಟ್ ಅಂತ ಒಂದು ಅಲಾಟ್ಮೆಂಟ್ ಕೊಡೋರು, ಆ ಸೈಟ್ಗೋಸ್ಕರ ಈ ಅವಾರ್ಡು. ಅರ್ಥವಾಯ್ತಾ ನಾನು ಹೇಳ್ತಾ ಇರೋದು? ಇವರು ಮುಂಜಿ ಮಾಡಿಸ್ಕೊಂಡಿದ್ದು ಬ್ರಾಹ್ಮಣ್ಯಕ್ಕಲ್ಲ,
ಈ ಮುಂಜಿ ಮಾಡಿದ್ರೆ ಮದುವೆ ಆಗುತ್ತೆ ಅಂತ ಅದಕ್ಕೆ ಮುಂಜಿ ಅಂತ ಹೇಳಿ ಅಷ್ಟೇ ಹೊರತು ಬ್ರಾಹ್ಮಣ್ಯದ ಮುಂಜಿ ಅಲ್ಲ ಅದು ನಾನು ಹೇಳ್ತಿರೋದು. ಹಾಗಾಗಿ ಈ ಅವಾರ್ಡ್ಗಳು ತೊಗೊಂಡ್ರು ಎಲ್ಲ. ಮತ್ತು ಮೊನ್ನೆ ಇತ್ತೀಚೆಗೆ ನೋಡಿದೆ ಯಾವುದೋ ಒಂದು ಅವಾರ್ಡ್ ವಾಪಸ್ ಕೊಡ್ತೀವಿ ಅಂತ, ಸೈಟ್ ವಾಪಸ್ ಕೊಡಬೇಕು, ಆ ಫಲಕ ವಾಪಸ್ ಕೊಡಿ ಅಂತ ಪ್ರಯೋಜನ. ಅದು ನಿಜವಾದ ದಿಟ್ಟತನ, ಅದು ದಿಟ್ಟತನ ಅದು. ನಾವು ಅದು ಮಾಡೋದಿಲ್ಲ. ದನ ಇಟ್ಕೊಂಡ್ಬಿಡ್ತೀವಿ, ಸಗಣಿ ವಾಪಸ್ ಕೊಡ್ತೀವಿ ನಾವು, ದನ ನಾವೇ ಅಲ್ಲ. ನಾನೆಲ್ಲೋ ಒಂದು ಕಡೆ ಏನಾಗುತ್ತೆ ಅಂತಂದರೆ ಇದು ಒಂದು. ಎರಡನೇದು ನೋಡಿ, ಈಗಿನ ಪರಿಸ್ಥಿತಿಯಲ್ಲಿ ಈ ಅವಾರ್ಡ್ಗಳು ವಶೀಲಿ ಹಿಡಿಯೋದು ಅನ್ನೋದ್ರ ಬಗ್ಗೆ ಒಂದು ಹೇಳ್ತೀನಿ ಕೇಳಿ. ಈ ಅವಾರ್ಡ್ ಕೊಡ್ತಾರೆ, ತೊಗೊಂಡ್ಬಿಡ್ತೀರಿ. ಯಾರು ಕೊಡ್ತಾರೆ? ಯಾರೋ ಮಿನಿಸ್ಟ್ರು ಕೊಡ್ತಾರೆ. ಮುಕ್ಕಾಲು ಮೂರೇ ವಾಸಿ ಮಿನಿಸ್ಟ್ರುಗಳೆಲ್ಲ ಡಿನೋಟಿಫಿಕೇಷನ್ ಕೇಸಲ್ಲಿದ್ದಾರೆ. ನಾಳೆ ಇನ್ನೊಂದು 6 ತಿಂಗಳಿಗೆ ಅವ್ರು ಅಕಸ್ಮಾತ್ ಜೈಲಿಗೆ ಹೋಗ್ಬಿಟ್ರೆ ಫೋಟೋ ತೆಗೆದು ನಾನು ಒಳಗೆ ಹಾಕಬೇಕು. ಯಾಕಂದರೆ ಯಾರ ಹತ್ರ ತೊಗೋತಾ ಇದ್ದೀವಿ ನಾವು ಅವಾರ್ಡನ್ನ? ಒಂದನ್ನು ನಾವು ಸ್ಪಷ್ಟ ಇಟ್ಕೋಬೇಕು, ವ್ಯವಸ್ಥೆ ಭ್ರಷ್ಟ ಆದಮೇಲೆ ಇದು ಯಾವುದಕ್ಕೂ ಅರ್ಥ ಇಲ್ಲ. ಎಸ್, ಇನ್ನು ನಿಮ್ಮ ಆರ್ಟ್ ಫಾರ್ಮ್ ಮತ್ತು ರಾಜಕೀಯ ಒಲವು ಬಗ್ಗೆ ಏನು ಹೇಳ್ತೀರಿ? ವೈಯಕ್ತಿಕವಾಗಿ ರಾಜಕೀಯದಲ್ಲಿ ಯಾವುದೇ ಬಣಗಳ ಬಗ್ಗೆ ನನಗೆ ಒಲವಿಲ್ಲ. ಪ್ರಾಮಾಣಿಕವಾಗಿ ಯಾರೇ ಆಡಳಿತ ನಡೆಸಿದ್ರು ಅದರ ಬಗ್ಗೆ ನನಗೆ ಪ್ರೀತಿ ಇದೆ. ಪ್ರಾಮಾಣಿಕರು ಇದ್ದಾರಾ? 1% ಇದ್ದಾರೆ. ನನಗೆ ಪರಿಚಯದ ಕೆಲವರೇ ಇದ್ದಾರೆ, ಭಾಳ ಹತ್ತಿರದವರು ಇದ್ದಾರೆ, ಆದರೆ ಅದು ಬಹಳ ಕಮ್ಮಿ ಪರ್ಸೆಂಟೇಜ್ ಇದೆ. ಪ್ರಾಮಾಣಿಕವಾದವರು ಆಡಳಿತ ನಡೆಸಿದ ಯಾವುದೇ ರಾಜಕೀಯ ಪಕ್ಷವಾದರೂ ಸಂತೋಷ. ಪ್ರಾಮಾಣಿಕತೆ ಇಲ್ಲದ್ದು ಯಾವುದೇ ಬಣ್ಣ ಇಟ್ಕೊಂಡ್ರೂ ಕೂಡ ಪ್ರಯೋಜನವಿಲ್ಲದ್ದೇ ಅದು. ಎಸ್ ಸರ್, ಇನ್ನು ಮಾಧ್ಯಮಗಳ ವಿಚಾರಕ್ಕೆ ಬಂದರೆ ಇವತ್ತಿನ ಮಾಧ್ಯಮಗಳ ಉದ್ದಟತನಗಳು ಮತ್ತು ಅತಿರೇಕೆಗಳ ಬಗ್ಗೆ ಏನು ಹೇಳ್ತೀರಿ? ನಾನು ಹೇಳ್ತೀನಲ್ಲ, ನನಗೆ ವೈಯಕ್ತಿಕವಾಗಿ ಪರಿಚಯ ಇದೆ. ಅದೇನೆಂದರೆ ಬಿಗಿನಿಂಗ್ನಲ್ಲಿ ರಿಟೈರ್ ಆದ ಹೊಸರಲ್ಲಿ ಸೀರಿಯಲ್ ಮಾಡಿದೆ, ಕೂತೆ ಇದ್ದಕ್ಕಿಂದಿಗೆ ನನ್ನ ಮುಖ ನೋಡಬೇಕು ನನಗೂ ಆಸೆ ಇರುತ್ತಲ್ಲ ಎಲ್ಲರೂ ಇದ್ದಂಗೆ. ಯಾವುದೋ ಚಾನಲ್ನಲ್ಲಿ ಕರೆದ್ರು, ಹೋದೆ, ಪ್ಯಾನಲ್ ಡಿಸ್ಕಷನ್ ಅಂತ. ಅವ್ರು ಯಾರೋ ನನ್ನ ಇದ್ದಕ್ಕಿಂದಿಗೆ ಚಿಂತಕ ಅಂತ ಕರೆದುಬಿಟ್ರು. ಯಾವುದರ ಚಿಂತಕಾರಿ ನಾನು? ಕೂದಲು ಬೆಳಗಾಗಿದೆ, ಮೀಸೆ ಬೆಳಗಾಗಿದೆ ಅಂತನ ಅಂದರೆ ಡೈ ಮಾಡಿಲ್ಲ. ಡೈ ಮಾಡಿದ್ರೆ ನಾನು ಚಿಂತಕನ ಥರ ಕಾಣಿಸೋದೇ ಇಲ್ಲ ಅಷ್ಟೇ. ಏನು ವಯಸ್ಸು ಕಮ್ಮಿ ಆಗುತ್ತದೆ? ಏನೂ ಆಗಲ್ಲ. ಚಿಂತಕ ಅಂದರು. ನನಗೆ ಯಾಕೋ ಕನ್ಫ್ಯೂಸೇ ಆಗೋಯ್ತು ನನಗೆ. ಅಂಥ ಏನು ಅಗಾಧವಾದ ಏನಿಲ್ಲ ನನಗೆ ಅಂತ. ಆಮೇಲೆ ನಿಧಾನವಾಗಿ ನೋಡಿದ್ರೆ ಗೊತ್ತಾಯಿತು ನನಗೆ, ಈ ಚಾನಲ್ಗಳಲ್ಲಿ ಈ ಪ್ಯಾನಲ್ ಡಿಸ್ಕಷನ್ ನೋಡ್ತಾ ಎಲ್ಲರೂ ಚಿಂತಕರೇ, ಎಲ್ಲರೂ ತಜ್ಞರೇ. ಸೌತೆಕಾಯಿ ಬಗ್ಗೆ ಡಿಸ್ಕಸ್ ಮಾಡಿದ್ರು ಅದಕ್ಕಿಬ್ರು ತಜ್ಞರು ಬರ್ತಾರೆ. ಏನಿದೆ ಸರ್ ತಜ್ಞರು ಅಲ್ಲಿ? ಅಂದರೆ ಸ್ವಯಂ ಘೋಷಿತ ಅಂದ್ರೆ ಅವ್ರಿಗೆ ಅವರೇ ಅಲ್ಲ. ಯಾರು ನೀವು ನನ್ನ ಕರೆದ್ರೆ ನಾ ತಜ್ಞ ಆಗೋದ್ನಾ? ಈ ಬಿಸಿಲನ್ನು ಮ್ಯಾನೇಜ್ ಮಾಡೋದು ಹೇಗೆ ಅಂತ ಒಂದು ಬರುತ್ತೆ ಸರ್ ಪ್ಯಾನಲ್ ಡಿಸ್ಕಷನ್. ಏನು ಬಿಸಿಲನ್ನು ಮ್ಯಾನೇಜ್ ಮಾಡೋದು ಸರ್? ಛತ್ರಿ ಹಿಡ್ಕೋಬೇಕು, ಆಗದಿರ ಮನೇಲಿರಬೇಕು ಅಲ್ಲ? ಆಗಲ್ಲ. ನಾನು ಎಂಥದಕ್ಕೆ ಡಿಸ್ಕಷನ್ ಅಂತಂದರೆ ಯಾವ್ಯಾವುದನ್ನು. ಮತ್ತು ಆ ಡಿಮಾನಿಟೈಸ್ ಆದಾಗ ನಾನು ಇನ್ಕಮ್ ಟ್ಯಾಕ್ಸಲ್ಲಿ ಇವಾಗ 30 ವರ್ಷ ಇನ್ಕಮ್ ಟ್ಯಾಕ್ಸ್ ಸರ್ವಿಸ್ ಮಾಡಿದವನು. ಅದು ಬಹಳ ಹೆಸರು ಮಾಡಿ ಸರ್ವಿಸ್ ಮಾಡಿದವನು. ಮತ್ತು ಈಗಲೂ ಇನ್ಕಮ್ ಟ್ಯಾಕ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ನಾನು ಪಾಠ ಮಾಡೋದಕ್ಕೆ ಹೋಗ್ತೀನಿ. ಅಂದರೆ ಈಗಲೂ ಸಬ್ಜೆಕ್ಟಿಗೆ ನಾನು ಪಾಠ ಮಾಡೋಕ್ಕೆ ಕರೀತಾರೆ. ಜೊತೆಗೆ 10 ವರ್ಷ ಹೊರಗಡೆ ಇನ್ಕಮ್ ಟ್ಯಾಕ್ಸ್ ಪ್ರಾಕ್ಟೀಸ್ ಮಾಡಿದ್ದೀನಿ. ಅಲ್ಲಿಗೆ 40 ವರ್ಷ ಆದಾಯ ತೆರಿಗೆ ಸಂಬಂಧಪಟ್ಟ ಕೆಲಸ ನಾನು ಮಾಡ್ತಾಯಿದ್ದೀನಿ, ಆ್ಯಕ್ಟಿವ್ ಆಗಿ ಮಾಡ್ತಾಯಿದ್ದೀನಿ. ಟಿ ವಿನಲ್ಲಿ ನೋಡ್ತೀನಿ ಆ ಡಿಮಾನಿಟೈಸೇಷನ್ ಆದಾಗ ಏನು ಇದು ಒಳ್ಳೆ ಅಥಾರಿಟೇಟಿವ್ ಆಗಿ ಹೇಳ್ತಾ ಇದ್ದಾರೆ, ಏನಾಗುತ್ತೆ ಏನು ಬಿಡುತ್ತೆ ಅಂತ. ನಾನು ಹೆಂಡತಿಗೆ ಹೇಳಿದೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ ಒಂದು. ಹೌದು, ಚೆನ್ನಾಗಿ ಹೇಳ್ತಾ ಇದ್ರು, ಸುಳ್ಳು ಹೇಳ್ತಾ ಇದ್ರು. ಸುಳ್ಳನ್ನೇ ಸತ್ಯವನ್ನಾಗಿ ಹಂಗಲ್ಲ, ಅವ್ರಿಗೆ ಗೊತ್ತಿರೋ ಸತ್ಯ ಅಷ್ಟೇ, ಏನೂ ಪ್ರಯೋಜನ ಇಲ್ಲ ಅಂತ. ಒಂದು ಹೇಳ, ಬಡ್ಜೆಟ್ ಬರುತ್ತಾ, ಫೈನಾನ್ಸ್ ಮಿನಿಸ್ಟರ್ ಸರಿನಾ ತಪ್ಪಾ ಅಂತ ನಿಮ್ಮ ಚಾನಲ್ ಎದುರುಗಡೆ ಇರೋ ಸೌತೆಕಾಯಿ ಮರವನ್ನು ಕೇಳಿ, ಅವ್ರದ್ದು ಒಂದು ಒಪಿನಿಯನ್ ಇರುತ್ತೆ. ಅದು ಒಂದು ಒಪಿನಿಯನ್ನು ಸರ್. ನಮಗೇನು ಗೊತ್ತಾ, ಯಾರೇ ದೊಡ್ಡವರಾದರೂ ಬೈರಿ ಅಂದರೆ ಬೈದು ಬಿಡ್ತೀವಿ. ನೀವು ಕೇಳಿದ್ರೆ ಬೈದೆ ನಾನಷ್ಟೇ. ಅದಕ್ಕೊಂದು ಕಾರಣ ಬೇಕು ಅಂತ ಬೇಡವ ಅದಕ್ಕೆ? ಈ ಡಿಮಾನಿಟೈಸೇಷನ್ ಆದಾಗಲಂತೂ ಮಾತಾಡಿದ್ರು ಅಲ್ಲಿವರೆಗೂ ಇವರು ಬೇರೆ ಸಬ್ಜೆಕ್ಟ್ಗಳು ಮಾತಾಡಿದಾಗ ಸ್ವಲ್ಪ ನಿಜ ಇದ್ದಿತ್ತು ಅಂತ ಅನ್ನಿಸ್ತಿತ್ತು. ಯಾಕಂದ್ರೆ ಅದ್ರ ಬಗ್ಗೆ ನನಗೆ ಸಂಪೂರ್ಣ ಸತ್ಯ ಗೊತ್ತಿಲ್ಲ. ಇದ್ರದ್ದು ಸಂಪೂರ್ಣ ಸತ್ಯ ನನಗೆ ಗೊತ್ತಿತ್ತು. ಅಂದರೆ ಎಫೆಕ್ಟ್ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಯಾಕಂದರೆ ದಿನ ನನ್ನ ಆಫೀಸಿಗೆ ಜನ ಬರ್ತಾ ಇದ್ದಾರೆ, 500,000 ರೂಪಾಯಿ ನೋಟುಗಳು ಇಟ್ಕೊಂಡು ನನ್ನ ಆಫೀಸಿಗೆ ಬಂದು ಏನು ಮಾಡಬೇಕು ಅಂತ ವಿಚಾರಿಸ್ತಾ ಇದ್ದಾರೆ. ಆ ತಳಮಳ ಏನಿದೆ ಅಂತ ನಾನು ಪ್ರತಿ ನಿಮಿಷ ನೋಡ್ತಾ ಇದ್ದೀನಿ. ಇವರು ಟಿ ವಿ ಚಾನಲ್ನಲ್ಲಿ ನೋಡಿದ್ರೆ ಇವರು ಏನು ತಳಮಳವೇ ತೋರಿಸ್ತಾ ಇಲ್ಲ. ಇವ್ರು ಅಂದ್ಕೊಂಡ್ರೆ ಅದೇನಂದರೆ ಕ್ಯೂನಲ್ಲಿ ನಿಂತು ತೋರಿಸೋತ್ತವ್ರೆ ಬರೀ ಈ ಥರದ್ದೇ ತೋರಿಸ್ತಾ ಇದ್ದಾರೆ. ಅಲ್ಲಿಗೆ ಎಲ್ಲೋ ಒಂದು ಕಡೆ ನಮಗೆ ವಸ್ತುನಿಷ್ಠವಾಗಿ ನಾವು ಕೆಲಸ ಮಾಡ್ತಾ ಇಲ್ಲ. ನಾವು ಜನಕ್ಕೂ ನಿಷ್ಠರಾಗಿ ಕೆಲಸ ಮಾಡ್ತಾ ಇಲ್ಲ. ನಮಗೇನು ಗೊತ್ತಿದೆ ಅದಕ್ಕೆ ನಿಷ್ಠರಾಗಿ ಮಾಡ್ತಾ ಇದ್ದೀವಿ. ಎಸ್, ನಾವೀಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಕಾರ್ಯಕ್ರಮದ ಕೊನೆಯ ಪ್ರಶ್ನೆ, ನಿಮ್ಮ ರಂಗಭೂಮಿ ಮತ್ತು ವೃತ್ತಿ ಬದುಕು, ಕಿರುತೆರೆ, ಬರಹ ಇವೆಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಮಯೂರ ವಾಹಿನಿಯ ವೀಕ್ಷಕರಿಗೆ ಮತ್ತು ಯುವ ರಂಗ ಕಲಾವಿದರಿಗೆ ಮತ್ತು ಟೆಕ್ನಿಷಿಯನ್ಸ್ಗೆ ನಿಮ್ಮ ಒಂದು ಸಲಹೆ ಸಂದೇಶನ ಏನು ಅಂತ? ಎಂಥದ್ದು ಇಲ್ಲ, ದುಡಿದು ತಿನ್ನೋದು ಕಲ್ತ್ರೆ ಸುಖ ಇರುತ್ತೆ. ಅವರವ್ರನ್ನ ನಂಬಿಕೊಂಡು ಬದುಕಬೇಕು ಅನ್ನೋದಾದರೆ
ವಶೀಲಿ ಹಿಡಿಯೋದು ಇದೆಲ್ಲ ಅನಿವಾರ್ಯ ಆಗತ್ತೆ. ಈ ಭಿಕ್ಷೆ ಒಳ್ಳೇದು ಸಿಕ್ಕಾಗ ಭಿಕ್ಷಕ ಅಂತ ಅನಿಸಲ್ಲ, ಆದರೆ ಒಂದೊಂದು ಸಿಗದೇ ಇದ್ದಾಗ ಭಿಕ್ಷಕ ಅನಿಸುತ್ತೆ. ಅದು ಭಾಳ ಅಸಹ್ಯ ಕೊಡುತ್ತೆ ಬದುಕಿನಲ್ಲಿ. ಅದಾಗಬಾರ್ದು ಅಂದರೆ ದುಡ್ಡು ತಿನ್ನೋದು ವಾಸಿನೇನೋ ಅಷ್ಟೇ. ಇದನ್ನ ಮೇಲೆ ಇನ್ನೇನು ಹೇಳಲಾರೆ ನಾನು ಅಷ್ಟೇ. ಎಸ್, ಸೇತುರಾಮ್ ಅವರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ವಿಚಾರಧಾರೆಗಳನ್ನ ಮುಕ್ತವಾಗಿ ಹಂಚಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಮೆರುಗು ನೀಡಿದ್ದೀರಾ. ಸೊ ನಿಮಗೆ ಧನ್ಯವಾದಗಳು. ಧನ್ಯವಾದ. ಇದು ಈ ಕಾರ್ಯಕ್ರಮದ ವಿಶೇಷ. ಖಾರ ಪ್ರಶ್ನೆ, ನೇರ ಉತ್ತರ, ಇದು ಮಂಥನ. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.